कितनों के लिए? 2 के लिए लग गया। ಎಷ್ಟು ಆತ್ಮಗಳಿಗೋಸ್ಕರ? 2 ಆತ್ಮಗಳಿಗೋಸ್ಕರ. अब जो तीसरी बार विनाश होता है, क्योंकि 2 से तो राजधानी स्थापन नहीं होती है। ಮತ್ತು ಇವಾಗ 3ನೇ ಸತಿ ಏನು ವಿನಾಶ ಆಗುತ್ತೆ ಅದರ ನಂತರ, ಯಾಕೆಂದರೆ ಇಬ್ಬರಿಂದ ಅಂತೂ ರಾಜಧಾನಿ ಸ್ಥಾಪನೆ ಆಗೋದಿಲ್ಲ. होती है? नहीं होती है। राजधानी स्थापन होने के लिए ज्यादा चाहिए, ठीक है, छोटी से छोटी राजधानी स्थापन होती है। ಅಂದರೆ ರಾಜಧಾನಿ ಸ್ಥಾಪನೆ ಮಾಡಲಿಕ್ಕೋಸ್ಕರ ಜಾಸ್ತಿ ಜನ ಬೇಕಾಗುತ್ತೆ ಅಲ್ವಾ. ಇಬ್ಬರಿಂದ ಅಂತೂ ರಾಜಧಾನಿ ಸ್ಥಾಪನೆ ಆಗೋದಿಲ್ಲ, ಭಲೆ ಅದು ಚಿಕ್ಕಕ್ಕಿಂತ ಚಿಕ್ಕ ರಾಜಧಾನಿನೇ ಆಗಿರಲಿ. उसमें ऐसे बंदे चाहिए फाउंडेशन में जो 100% कंप्लीट हो। ಅದರಲ್ಲಿ ಫೌಂಡೇಶನ್ನಿಗೋಸ್ಕರ ಆ ಥರ ಆತ್ಮಗಳು ಬೇಕಾಗುತ್ತೆ, ಯಾರು 100% ಆಗಿ ಕಂಪ್ಲೀಟ್ ಆಗಿರ್ತಾರೆ, पक्के सूर्यवंशी हो, ಪಕ್ಕಾ ಸೂರ್ಯವಂಶಿಗಳಾಗಿರ್ತಾರೆ, बिल्कुल धर्मराज की सजा खाने वाले न हो। ಸ್ವಲ್ಪನೂ ಸಹ ಧರ್ಮರಾಜನಿಂದ ಶಿಕ್ಷೆಯನ್ನು ಅನುಭವಿಸುವಂಥವ್ರಾಗಿರಲ್ಲ. तो ऐसी आत्माएं 8 प्रत्यक्ष होती है। ಮತ್ತು ಈ ಥರ ಆತ್ಮಗಳು 8 ಆತ್ಮಗಳೇ ಪ್ರತ್ಯಕ್ಷ ಆಗ್ತಾರೆ. क्या? भले उन 8 आत्माओं को भी माया डाउन कर देती है। ಭಲೆ ಆ 8 ಆತ್ಮಗಳನ್ನು ಸಹ ಮಾಯೆ ಡೌನ್ ಮಾಡಿಬಿಡುತ್ತೆ. माया किसी को छोड़ती नहीं। ಮಾಯೆ ಅಂತೂ ಯಾರನ್ನು ಬಿಡೋದೇ ಇಲ್ಲ. किसको छोड़ती है? किसको है? माया किसको छोड़ती? ಮಾಯೆ ಯಾರನ್ನ ಬಿಡುತ್ತೆ? मायापति के ऊपर उसका कोई बस नहीं चलता। प्रकृति का भी ಮಾಯಾಪತಿ ಯಾರಿದ್ದಾರೆ ಅವ್ರ ಮೇಲೆ ಅವ್ರದ್ದೇನು ಕಂಟ್ರೋಲಿಂಗ್ ನಡೆಯೋದಿಲ್ಲ, कोई बस नहीं चलता। ಅಂದರೆ ಮಾಯಾಪತಿಯ ಮೇಲೂ ಸಹ ಅವ್ರದ್ದೇನು ಕಂಟ್ರೋಲಿಂಗ್ ನಡೆಯೋದಿಲ್ಲ. मायापति के ऊपर बस क्यों नहीं चलता? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅವ್ರದ್ದು ಮತ್ತೆ ಮಾಯಾಪತಿಯ ಮೇಲೆ ಕಂಟ್ರೋಲಿಂಗ್ ಯಾಕೆ ನಡೆಯೋದಿಲ್ಲ. ಅದಕ್ಕೆ ಯಾರೋ ಹೇಳಿದ್ರು ಯಾಕೆಂದರೆ ಅವ್ರು ರಚನೆ ಆಗಿದ್ದಾರೆ ಅಂತ. मायापति के ऊपर बस इसलिए नहीं चलता कि माया है अज्ञानी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಾಯಾಪತಿಯ ಮೇಲೆ ಅವ್ರ ಕಂಟ್ರೋಲಿಂಗ್ ಯಾಕೆ ನಡೆಯೋದಿಲ್ಲ, ಯಾಕೆಂದರೆ ಮಾಯೆ ಅಂತೂ ಆಗಿದೆ ಅಜ್ಞಾನಿ. क्या? और मायापति है ज्ञानी। ಮತ್ತೆ ಮಾಯಾಪತಿ ಆಗಿದ್ದಾರೆ ಜ್ಞಾನಿ. इसलिए अज्ञानता के कारण माया उसको जीत नहीं सकती। ಅದಕ್ಕೋಸ್ಕರ ಅಜ್ಞಾನತೆಯ ಕಾರಣದಿಂದ ಮಾಯೆಯವ್ರನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. और प्रकृति जो जगत माता है, ಆದರೆ ಪ್ರಕೃತಿ ಯಾರು ಜಗತ್ಮಾತಾ ಆಗಿದ್ದಾರೆ, जगत माता का बस क्यों नहीं चलता? ಮತ್ತೆ ಆ ಜಗತ್ ಮಾತಾ ಯಾರಿದ್ದಾರೆ ಅವ್ರ ಕಂಟ್ರೋಲಿಂಗ್ ಯಾಕೆ ನಡೆಯೋದಿಲ್ಲ? है क्योंकि जगत माता जड़त्वमयी बुद्धि वाली है। ಯಾಕೆಂದರೆ ಜಗತ್ ಮಾತಾ ಯಾರಿದ್ದಾರೆ ಅವರು ಜಡತ್ವ ಬುದ್ಧಿ ಉಳ್ಳೋವಂಥವ್ರಾಗಿದ್ದಾರೆ. माया ज्यादा बुद्धिमान है या जगदम्बा ज्यादा बुद्धिमान है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಾಯೆ ಜಾಸ್ತಿ ಬುದ್ಧಿವಂತ ಆಗಿದ್ದಾರಾ ಅಥವಾ ಜಗದಂಬ ಜಾಸ್ತಿ ಬುದ್ಧಿವಂತರಾಗಿದ್ದಾರಾ? माया बुद्धिमान है, ಮಾಯಾನೇ ಜಾಸ್ತಿ ಬುದ್ಧಿವಂತ ಆಗಿದೆ, जगदम्बा बुद्धिमान नहीं है। ಜಗದಂಬ ಬುದ್ಧಿವಂತರಾಗಿಲ್ಲ. अगर जगदम्बा बुद्धिमान होती तो 2500 वर्ष जगदम्बा का राज्य कहा जाता। ಮತ್ತು ಒಂದು ವೇಳೆ ಜಗದಂಬ ಬುದ್ಧಿವಂತರಾಗಿದ್ದಿದ್ರೆ ಮತ್ತೆ 2500 ವರ್ಷಗಳಲ್ಲಿ ಜಗದಂಬನ ರಾಜ್ಯ ಅಂತ ಹೇಳಬೇಕಾಗ್ತಾ ಇತ್ತು, ಮತ್ತೆ ಅವ್ರದ್ದೇ ರಾಜ್ಯ ನಡಿಬೇಕಾಗಿತ್ತು. माया का राज नहीं कहा जाता। ಅದಕ್ಕೆ ಮಾಯೆ ರಾಜ್ಯ ಅಂತ ಹೇಳಲಿಕ್ಕಾಗ್ತಾ ಇರಲಿಲ್ಲ. लेकिन देखते हैं कि जो बड़े से बड़ी माता है ಆದರೆ ನೋಡಲಾಗುತ್ತೆ ಯಾರು ದೊಡ್ಡಕ್ಕಿಂತ ದೊಡ್ಡ ತಾಯಿ ಆಗಿದ್ದಾರೆ वो सबसे जास्ती दुनिया में बंधन में आ जाती। ಅವರು ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ಬಂಧನದಲ್ಲಿ ಬಂದ್ಬಿಡ್ತಾರೆ. तो जब बड़े से बड़ी माता बंधन में आ जाती है ಮತ್ತೆ ಯಾವಾಗ ದೊಡ್ಡಕ್ಕಿಂತ ದೊಡ್ಡ ತಾಯಿ ಯಾರಿದ್ದಾರೆ ಅವ್ರ ಬಂಧನದಲ್ಲಿ ಬಂದ್ಬಿಡ್ತಾರೆ. तो जो नंबरवार माताएं हैं उनका क्या हाल होगा? ಮತ್ತೆ ಯಾರು ನಂಬರ್ 1 ತಾಯಿ ಆಗಿದ್ದಾರೆ ಅವ್ರದ್ದೇನು ಗತಿ ಆಗುತ್ತೆ? वो सब बंधन में आ जाते। ಅವರು ಸಹ ಎಲ್ಲರೂ ಬಂಧನದಲ್ಲೇ ಬಂದ್ಬಿಡ್ತಾರೆ. तो ये दूसरा जन्म होता है, ಮತ್ತೆ ಇದು 2ನೇ ಜನ್ಮ ಆಗಿರುತ್ತೆ. जबकि
अव्यक्तवाणी में भी इशारा दे दिया ವಾಸ್ತವದಲ್ಲಿ ಅವ್ಯಕ್ತವಾಣಿಯಲ್ಲೂ ಸಹ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ कि बाप दादा ने बच्चों को सारी प्रॉपर्टी दे दी। ಬಾಬ್ದಾದ ಮಕ್ಕಳಿಗೆ ಎಲ್ಲ ಪ್ರಾಪರ್ಟಿಯನ್ನು ಕೊಟ್ಬಿಟ್ಟಿದ್ದಾರೆ अपने पास कुछ भी रखा नहीं। कब तक? ಬಾಬ್ದಾದ ಅಂತೂ ತಮ್ಮ ಹತ್ರ ಏನೂ ಇಟ್ಕೊಂಡಿಲ್ಲ ಎಲ್ಲಿವರೆಗೂ कब तक दे दी? ಎಲ್ಲಿವರೆಗೂ ಕೊಟ್ಬಿಟ್ಟಿದ್ದಾರೆ सन 76 तक 76ನೇ ಇಸ್ವಿವರೆಗೂನಾ है। सन 76 तक सारी प्रॉपर्टी नहीं दे दी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ 76ನೇ ಇಸ್ವಿವರೆಗೂ ಎಲ್ಲ ಪ್ರಾಪರ್ಟಿಯನ್ನು ಕೊಟ್ಬಿಟ್ಟಿಲ್ವಾ अरे नहीं दे दी, क्योंकि टीचर के रूप में, सुप्रीम टीचर के रूप में ಕೊಟ್ಟಿಲ್ಲ ಯಾಕೆಂದ್ರೆ ಟೀಚರ್ನ ರೂಪದಲ್ಲಿ ಸುಪ್ರೀಂ ಟೀಚರಿನ ರೂಪದಲ್ಲಿ जो टीचर का काम है व्याख्या देना, ಟೀಚರಿನ ಕೆಲಸನೇ ಆಗಿದೆ ಕ್ಲಾರಿಫಿಕೇಶನ್ ಕೊಡೋದು प्रोज और पोएट्री की व्याख्या देता है। ಗದ್ಯ ಮತ್ತು ಪದ್ಯ ಏನಿದೆ ಅದರ ಕ್ಲಾರಿಫಿಕೇಶನ್ ಕೊಡೋದಾಗಿದೆ ಅವ್ರ ಕರ್ತವ್ಯ वो काम तो शुरू नहीं हुआ। ಆ ಕೆಲಸ ಅಂತೂ ಆರಂಭನೇ ಆಗಲಿಲ್ಲ हमारी पोएट्री क्या है? ನಮ್ಮ ಪೋಯಟ್ರಿ ಏನಾಗಿದೆ कविता है हमारी मुरली गीता माता, ನಮ್ಮ ಕವಿತೆ ಆಗಿದೆ ಮುರಳಿಗಳು ಅಂದರೆ ಗೀತಾ ಮಾತಾ जिस गीता माता के लिए वाणी में बोला ಆ ಗೀತಾ ಮಾತನ್ಗೋಸ್ಕರ ಮುರಳಿಗಳಲ್ಲೂ ಸಹ ಹೇಳಿದ್ದಾರೆ ವಾಣಿಯಲ್ಲಿ गीता ज्ञान कहेंगे, गीता ज्ञान अमृत नहीं कहेंगे। ಇವಾಗ ಗೀತಾ ಜ್ಞಾನ ಅಂತ ಹೇಳಲಾಗುತ್ತೆ ಗೀತಾ ಜ್ಞಾನಾಮೃತ ಅಂತ ಹೇಳಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ तो गीता का ज्ञान तो मिला, ಮತ್ತೆ ಗೀತೆ ಜ್ಞಾನ ಅಂತೂ ಸಿಗುತ್ತೆ लेकिन वो अमृत, गीता का वो रूप जो अमृत बन जाता है, ಆದರೆ ಗೀತೆ ಆ ರೂಪ ಯಾವುದು ಅಮೃತ ಆಗೋಗುತ್ತೆ वो ब्राह्मण बच्चों को नहीं मिला। ಅದು ಬ್ರಾಹ್ಮಣ ಮಕ್ಕಳಿಗೆ ಸಿಗಲಿಲ್ಲ जिस अमृत को पी करके ब्राह्मण संपूर्ण क्या बन जाते हैं? अमर बन जाते हैं, देवता बन जाते हैं। ಆ ಅಮೃತವನ್ನು ಕುಡಿದ್ಬಿಟ್ಟು ಬ್ರಾಹ್ಮಣರು ಸಂಪೂರ್ಣ ಏನಾಗ್ತಾರೆ ಅಮರರಾಗ್ತಾರೆ ಅಂದರೆ ದೇವತೆಗಳಾಗೋಗ್ತಾರೆ तो 76 के बाद ये प्रक्रिया शुरू होती है। ಮತ್ತೆ 76ನೇ ಇಸ್ವಿಯ ನಂತರ ಈ ಪ್ರಕ್ರಿಯೆ ಎಲ್ಲ ಆರಂಭ ಆಗುತ್ತೆ क्या? गीता का व्याख्या, ಏನು ಆರಂಭ ಆಗುತ್ತೆ ಗೀತೆಯ ಕ್ಲಾರಿಫಿಕೇಶನ್ ಕೊಡೋದು 76 ನಂತರ ಆರಂಭ ಆಗುತ್ತೆ उसे गीता कहो, वेदवाणी कहो, ಅದಕ್ಕೆ ಗೀತೆ ಅಂತ ಹೇಳಿ ಅಥವಾ ವೇದವಾಣಿ ಅಂತ ಹೇಳಿ क्योंकि वेदों का भी जो अव्वल नंबर रूप है ಯಾಕೆಂದ್ರೆ ಆ ವೇದದ್ದು ಸಹ ಮೊದಲನೇ ನಂಬರಿನ ರೂಪ ಏನಿದೆ वो गीता है। ಅದು ಗೀತೆನೇ ಆಗಿದೆ पहले गीता बनी या वेद बने? ಮೊದಲು ಗೀತೆ ತಯಾರಾಯ್ತಾ ಅಥವಾ ಮೊದಲು ವೇದಗಳು ತಯಾರಾಯ್ತಾ है पहले गीता, ಮೊದಲು ಗೀತೆನೇ ತಯಾರಾಯಿತು बाद में वेद। ಅದರ ನಂತರ ಮತ್ತೆ ವೇದಗಳು ತಯಾರಾಯಿತು वेदवाणी ब्रह्मा के मुख से निकली, ಆ ವೇದವಾಣಿ ಏನಿದೆ ಇದು ಬ್ರಹ್ಮನ ಮುಖದಿಂದ ಬರುತ್ತೆ तो वेदवाणी जो ब्रह्मा के मुख से निकली वो हो गई हमारी मुरली। ಮತ್ತೆ ಆ ವೇದವಾಣಿ ಏನು ಬ್ರಹ್ಮನ ಮುಖದಿಂದ ಬಂತು ಅದೇ ಆಯಿತು ಮುರಳಿ ನಮಗೋಸ್ಕರ और वो वेदवाणी की आज क्या हालत है? ಮತ್ತೆ ಆ ವೇದವಾಣಿ ಏನಿದೆ ಅದರದ್ದು ಇವಾಗ ಏನು ಸ್ಥಿತಿಯಾಗಿದೆ कोई नहीं पढ़ता, कोई नहीं सुनता, ಯಾರೂ ಓದೋದಿಲ್ಲ ಯಾರೂ ಕೇಳೋದಿಲ್ಲ कोई इस पर तवज्जो नहीं देता। ಯಾರೂ ಅದಕ್ಕೆ ಮಹತ್ವವನ್ನೇ ಕೊಡಲ್ಲ क्यों? क्योंकि वो ऋचाओं के अर्थ एक दूसरे से तालमेल कोई नहीं लगा पाता। ಏಕೆಂದರೆ ಆ ರೀಚ ಏನಿದೆ ಆ ವೇದದಲ್ಲಿ ಬಂದಿರುವಂಥ ಮಾತೇನಿದೆ ಅದರ ಕ್ಲಾರಿಫಿಕೇಷನನ್ನು ಏನು ಕೊಡ್ತಾರೋ ಅವರು ಅದನ್ನ ಒಂದು ಮಾತಿಂದ ಇನ್ನೊಂದು ಮಾತಿನ ಜೊತೆ ಹೋಲಿಕೆಯನ್ನೇ ಮಾಡಲಿಕ್ಕಾಗಲ್ಲ ಅವ್ರ ಕೈಯಲ್ಲಿ ಅದಕ್ಕೆ ಯಾರೂ ಆ ಮಾತಿಗೆ ಮಹತ್ವವನ್ನೇ ಕೊಡಲ್ಲ तो बताया कि गीता का तालमेल, वेदवाणी का तालमेल तब लगाया गया ಗೀತೆ ಹೋಲಿಕೆಯನ್ನು ಅಥವಾ ವೇದಗಳ ಹೋಲಿಕೆಯನ್ನು ಅವಾಗೇ ಮಾಡಲಾಗುತ್ತೆ जब वेदों की व्याख्या हुई। ಯಾವಾಗ ಆ ವೇದಗಳ ವ್ಯಾಖ್ಯೆ ಆಯಿತು ಕ್ಲಾರಿಫಿಕೇಶನ್ ಕೊಡಲಾಗುತ್ತೆ ಆವಾಗ आरण्यक लिखे गए,
ಅದರಿಂದನೇ ಮತ್ತೆ ಆರಣ್ಯಕವನ್ನು ಬರೀಲಾಯಿತು. जंगलों में बैठ करके शतपथ ब्राह्मण आदि लिखे गए. ಕಾಡುಗಳಲ್ಲೆಲ್ಲ ಕೂತ್ಕೊಂಡು ಬರೆದ್ಬಿಟ್ರು. ಮತ್ತೆ ಶತಪಥ ಬ್ರಾಹ್ಮಣರೆಲ್ಲ ಅದರಿಂದನೇ ತಯಾರಾದರು. ಮತ್ತೆ और उनकी भी व्याख्या निकली. ಮತ್ತೆ ಅದರದ್ದು ಸಹ ಕ್ಲಾರಿಫಿಕೇಶನ್ ಯಾವಾಗ ಬಂತು, उपनिषद लिखे गए. ಆವಾಗ ಅದರಿಂದ ಉಪನಿಷತ್ ತಯಾರಾಯಿತು. और उपनिषदों की भी व्याख्या निकली. ಮತ್ತೆ ಯಾವಾಗ ಉಪನಿಷದ್ ಏನಿದೆ ಅದರದ್ದು ಯಾವಾಗ ಕ್ಲಾರಿಫಿಕೇಶನ್ ಬರುತ್ತೆ, पुराण निकले. ಆವಾಗ ಅದರಿಂದ ಪುರಾಣ ಬರುತ್ತೆ. जिन पुराणों में बड़े से बड़ा पुराण है, ಮತ್ತೆ ಆ ಪುರಾಣಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪುರಾಣ ಯಾವುದಾಗಿದೆ? महाभारत युद्ध जिसके नाम पर लिखा गया. ಮಹಾಭಾರತ ಯುದ್ಧ ಯಾರ ಹೆಸರಿನ ಮೇಲೆ ಬರೀಲಾಗಿತ್ತು? हुआ ಅಂದ್ರೆ ಯಾರಿಗೋಸ್ಕರ ಆಗಿತ್ತು? महाभारत सबसे बड़ा पुराण. ಮಹಾಭಾರತ ಆಗಿದೆ ಎಲ್ಲದಕ್ಕಿಂತ ದೊಡ್ಡ ಪುರಾಣ. पूरा बड़ा हाल भर जाता है. ಪೂರ್ತಿ ಒಂದು ದೊಡ್ಡ ಹಾಲೆಲ್ಲ ತುಂಬ್ಕೊಂಡ್ಬಿಡುತ್ತೆ. इतनी बड़ी पुस्तक है. ಅಷ್ಟು ದೊಡ್ಡ ಪುಸ್ತಕ ಆಗಿದೆ. तो देखा जाए कि जो पहले भगवत गीता आई, ಮತ್ತೆ ನೋಡ್ಲಾಗುತ್ತೆ ಮೊಟ್ಟ ಮೊದಲು ಭಗವದ್ಗೀತೆ ಬರುತ್ತೆ. उसका रचयिता कौन? ಅದರ ರಚಯಿತ ಯಾರಾಗಿದ್ದಾರೆ? हिस्ट्री के अनुसार ಹಿಸ್ಟ್ರಿಯ ಲೆಕ್ಕದಿಂದ ಅದರ ರಚಯಿತ ಯಾರಾಗಿದ್ದಾರೆ? 18वें अध्याय में आया है व्यास प्रसाद. 18ನೇ ಅಧ್ಯಾಯದಲ್ಲಿ ಬಂದಿದೆ ಏನಂತ? ವ್ಯಾಸಾತ್ ಪ್ರಸಾದಾತ್ ಅಂತ. इसके प्रसाद से प्राप्त हुई, प्रसन्नता से. ಅಂದ್ರೆ ಯಾರ ಪ್ರಸಾದ ಇದು, ಯಾರ ಪ್ರಸನ್ನತೆಯಿಂದ ಇದು ಉತ್ಪನ್ನ ಆಗಿದೆ ಗೀತೆ? ವ್ಯಾಸನ ಪ್ರಸನ್ನತೆಯಿಂದ. व्यास की प्रसन्नता से गीता ज्ञान मिला. ವ್ಯಾಸನ ಪ್ರಸನ್ನತೆಯಿಂದ ಈ ಗೀತಾ ಜ್ಞಾನ ಸಿಗುತ್ತೆ. इसी तरह वेदों की भी व्याख्या, ಅದೇ ರೀತಿ ವೇದಗಳದ್ದು ಸಹ ಕ್ಲಾರಿಫಿಕೇಶನ್ ಕೊಡಲಾಗುತ್ತೆ. व्यास वाली आत्मा ने आरण्यकों और ब्राह्मणों के रूप में की. ವ್ಯಾಸನ ಆತ್ಮ ಯಾರಿದ್ದಾರೆ ಅವರೇ ಆರಣ್ಯಕನ ರೂಪದಲ್ಲಿ ಮತ್ತೆ ಬ್ರಾಹ್ಮಣರ ರೂಪದಲ್ಲೂ ಮಾಡಿದ್ರು. वही आत्मा पहले ब्राह्मण और आरण्यकों की व्याख्या, ಅದೇ ಆತ್ಮ ಮೊಟ್ಟ ಮೊದಲು ಆರಣ್ಯಕ ಮತ್ತೆ ಬ್ರಾಹ್ಮಣರ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. उपनिषदों के रूप में करती है. ಉಪನಿಷದಿನ ರೂಪದಲ್ಲಿ ಕೊಟ್ಟರು ಅದರ ಕ್ಲಾರಿಫಿಕೇಶನ್. वही आत्मा फिर पुराणों के रूप में महाभारत पुराण भी लिखती है. ಮತ್ತೆ ಅದೇ ಆತ್ಮ ಪುರಾಣದ ರೂಪದಲ್ಲಿ ಮಹಾಭಾರತ ಪುರಾಣವನ್ನು ಸಹ ಬರೀತಾರೆ ಅವರೇ. भागवत महापुराण लिखती है. ಮತ್ತೆ ಭಾಗವತ್ ಮಹಾಪುರಾಣ ಅಂತಾನೂ ಬರೀತಾರೆ. वही आत्मा द्वापर में वाल्मीकि रामायण लिखती है. ಅದೇ ಆತ್ಮ ಮತ್ತೆ ದ್ವಾಪರ ಯುಗದಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಬರೀತಾರೆ. जो मुरली में बोला, अपने अपने ग्रंथों में अपनी अपनी कथा कहानी लिख दी है. ಅದಕ್ಕೋಸ್ಕರ ಮುರಳಿಯಲ್ಲಿ ಹೇಳಿದ್ದಾರೆ ಏನಂತ? ತಮ್ಮ ತಮ್ಮ ಗ್ರಂಥಗಳಲ್ಲಿ ತಮ್ಮ ತಮ್ಮ ಕಥೆಗಳನ್ನು ಬರೆದ್ಬಿಟ್ಟಿದ್ದಾರೆ ಅಂತ. तो वाल्मीकि रामायण लिखने वाली कौन सी आत्मा हुई? ಮತ್ತೆ ಈ ವಾಲ್ಮೀಕಿ ರಾಮಾಯಣವನ್ನು ಬರೆಯುವಂತ ಆತ್ಮ ಯಾರಾದ್ರು? राम वाली आत्मा साबित होती है. ರಾಮನ ಆತ್ಮನೇ ಸಿದ್ಧ ಆಗ್ತಾರೆ. क्योंकि राम वाली आत्मा ने ही अपने जीवन की कहानी संगम युग की. ಯಾಕೆಂದ್ರೆ ರಾಮನ ಆತ್ಮ ಯಾರಿದ್ದಾರೆ ಅವರೇ ತಮ್ಮ ಜೀವನದ ಕಥೆ ಏನಿದೆ ಸಂಗಮ ಯುಗದಲ್ಲಿ ಬರೀತಾರೆ. सारी रामायण में लिख दी. ಸಂಗಮ ಯುಗದ ಎಲ್ಲ ಕಥೆಯನ್ನು ಅವರು ತಮ್ಮ ಗ್ರಂಥದಲ್ಲಿ ರಾಮಾಯಣದಲ್ಲಿ ಬರೀತಾರೆ. इसी तरह कलयुग में आकर वही आत्मा तुलसीदास के रूप में जन्म लेती है. ಅದೇ ರೀತಿ ಆ ಆತ್ಮ ಕಲಿಯುಗದಲ್ಲಿ ಬಂದ್ಬಿಟ್ಟು ತುಳಸಿದಾಸನ ರೂಪದಲ್ಲಿ ಜನ್ಮ ತಗೊಂತಾರೆ. और तुलसीकृत रामायण लिखती है. ಮತ್ತೆ ತುಳಸೀಕೃತ ರಾಮಾಯಣವನ್ನ ಬರೀತಾರೆ. तो किसने लिखी? कौन सी आत्मा ने? ಮತ್ತೆ ಯಾರು ಬರೀತಾರೆ? ಯಾವ ಆತ್ಮ ಬರೆಯುತ್ತೆ ಇದನ್ನು? वही राम वाली आत्मा. ಅದೇ ರಾಮನ ಆತ್ಮನೇ ಬರೀತಾರೆ. इससे साबित हुआ कि सृष्टि पर ಮತ್ತೆ ಇದರಿಂದ ಸಿದ್ಧ ಆಗುತ್ತೆ ಏನಂತ? ಈ ಸೃಷ್ಟಿಯಲ್ಲಿ सदा काल ज्ञान की ज्योति जगाने वाली आत्मा कौन है? ಸದಾ ಕಾಲದಲ್ಲಿ ಜ್ಞಾನದ ಜ್ಯೋತಿಯನ್ನು ಜಾಗೃತ ಮಾಡುವಂತ ಆತ್ಮ ಯಾರಾಗಿದ್ದಾರೆ? राम वाली आत्मा. ರಾಮನ ಆತ್ಮನೇ ಆಗಿದ್ದಾರೆ. जो मुरली में बोला, इस सृष्टि पर सदा काल कोई चीज कायम
है ही नहीं। ಅದಕ್ಕೋಸ್ಕರ ಮುರಳಿಯಲ್ಲಿ ಹೇಳಿದ್ದಾರೆ ಈ ಸೃಷ್ಟಿಯಲ್ಲಿ ಯಾವಾಗಲೂ ಕಾಯಂ ಆಗಿರುವಂಥವ್ರಂತೂ ಯಾರೂ ಇಲ್ವೇ ಇಲ್ಲ ಅಂತ. सदा काल कायम एक ही शिव बाबा है। ಯಾವಾಗಲೂ ಕಾಯಂ ಆಗಿರುವಂಥವ್ರಂತೂ ಒಬ್ಬರೇ ಶಿವಬಾಬಾ ಆಗಿದ್ದಾರೆ. तो वो शिव बाबा की यादगार क्या है? ಮತ್ತೆ ಆ ಶಿವಬಾಬಾನ ನೆನಪಾರ್ತಾನೆ ಏನಾಗಿದೆ? है शिवलिंग। ಶಿವಲಿಂಗ ಆಗಿದೆ. सोमनाथ मंदिर में भी वो शिव बाबा की यादगार है। ಸೋಮನಾಥನ ದೇವಸ್ಥಾನದಲ್ಲೂ ಸಹ ಆ ಶಿವಬಾಬಾನ ನೆನಪಾರ್ತಾ ಇದೆ. क्या यादगार है? शिव बाप की क्यों नहीं? ಯಾರೋ ಏನೋ ಹೇಳಿದ್ರು, ಅದಕ್ಕೆ ಬಾಬಾ ಹೇಳ್ತಾರೆ ಯಾಕೆ ಅವ್ರದ್ದು ಯಾಕೆ ಶಿವ ತಂದೆದು ಯಾಕಿಲ್ಲ? इसलिए यादगार नहीं कही जा सकती कि शिव बाप कहते हैं। ಅದಕ್ಕೋಸ್ಕರ ಅವ್ರು ನೆನಪಾರ್ತಾ ಇಲ್ಲ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಶಿವ ತಂದೆ ಹೇಳ್ತಾರೆ, ब्रह्मा के मुख से ಬ್ರಹ್ಮನ ಮುಖದಿಂದ ಹೇಳ್ತಾರೆ कि न मैं पूज्य बनता हूँ न पुजारी बनता हूँ। ಅಂದ್ರೆ ನಾನು ಪೂಜ್ಯನೂ ಆಗಲ್ಲ ಮತ್ತೆ ನಾನು ಪೂಜಾರಿನೂ ಆಗಲ್ಲ ಅಂತ ಹೇಳ್ತಾರೆ. तुम खुद ही पूज्य बनते हो, ನೀವು ಸ್ವಯಂ ಪೂಜ್ಯರಾಗ್ತೀರಾ, देवता बनते हो, ನೀವೇ ದೇವತೆಗಳಾಗ್ತೀರಾ, और तुम ही पुजारी बनते हो। ಮತ್ತೆ ನೀವೇ ಪೂಜಾರಿನೂ ಆಗ್ತೀರಾ. तो तुम क्या बने? ಮತ್ತೆ ನೀವೇನ್ ಆಗ್ತೀರಾ? ಯಾರೋ ಅಂದ್ರು ದ್ವಾಪರ ಯುಗದ ಆದಿಯಲ್ಲಿ ಪೂಜ್ಯರಾಗ್ತೀವಿ ಅಂತ. नहीं, वो पूज्य बने कहाँ? पूज्य तो बने थे वास्तव में सतयुग के आदि में। ಅದಕ್ಕೆ ಬಾಬಾ ಹೇಳ್ತಾರೆ ಆವಾಗ ಎಲ್ಲಿ ಪೂಜ್ಯರಾಗ್ತಾರೆ? ವಾಸ್ತವದಲ್ಲಂತೂ ನಿಜವಾದ ಪೂಜ್ಯರಂತೂ ಸತ್ಯುಗದ ಆದಿಯಲ್ಲಿ ಆಗ್ತಾರೆ, ತ್ರೇತಾಯುಗ ಮತ್ತು ಸತ್ಯುಗದಲ್ಲಿ. तो सतयुग के आदि में जो पहला पहला पूज्य बना, ಮತ್ತೆ ಸತ್ಯುಗದ ಆರಂಭದಲ್ಲಿ ಯಾರು ಮೊಟ್ಟ ಮೊದಲನೇ ಪೂಜ್ಯರಾಗ್ತಾರೆ वो कौन? ಅವ್ರು ಯಾರಾಗಿದ್ದಾರೆ? जिसकी पूजा द्वापर युग में होती है। ಅವ್ರದೇ ಪೂಜೆ ದ್ವಾಪರ ಯುಗದಲ್ಲೂ ನಡೆಯುತ್ತೆ. यादगार क्या? शिवलिंग। शिवलिंग में ಯಾರು ಅಂದ್ರು ಶಿವಲಿಂಗ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ जो बिंदु रखा जाता है ಶಿವಲಿಂಗದಲ್ಲಿ ಏನ್ ಬಿಂದುವನ್ನ ಇಡಲಾಗುತ್ತೆ, और जो लिंग रूप बड़ा दिखाया जाता है, ಮತ್ತೆ ಲಿಂಗ ರೂಪ ಏನಿದೆ ಅದು ದೊಡ್ಡ ರೂಪದಲ್ಲಿ ತೋರಿಸಲಾಗುತ್ತೆ. वो दोनों किसकी यादगार है? ಮತ್ತೆ ಅದು ಎರಡು ಯಾರ ನೆನಪಾರ್ಥ ಆಗಿದೆ? ब्रह्मा कुमारियां इस बात को मानेंगी? ಬ್ರಹ್ಮಕುಮಾರಿಯರು ಈ ಮಾತನ್ನ ನಂಬ್ತಾರ? मानेंगी? क्यों? ನಂಬೋದಿಲ್ಲ. ಯಾಕೆ? क्यों नहीं मानेंगी? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾಕೆ ಅವ್ರು ಯಾಕೆ ನಂಬೋದಿಲ್ಲ? हाँ, ಅವ್ರಂದ್ರು ಶಂಕರನ ರೂಪದಲ್ಲಿ ಅವ್ರ ಮಾನ್ಯತೆ ಕೊಡ್ಲಿಕ್ಕೆ ಒಪ್ಕೊಳ್ಳೋದೇ ಇಲ್ಲ, ರೆಡಿನೇ ಇಲ್ಲ ಅಂತ. शिव बाप ने तो बताया। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಶಿವ ತಂದೆ ಅಂತ ಹೇಳ್ಬಿಟ್ಟಿದ್ದಾರೆ. पहले पहले परिचय शिव बाबा का देना चाहिए। ಮೊಟ್ಟ ಮೊದಲು ಪರಿಚಯ ಶಿವ ಬಾಬಂದೇ ಕೊಡಬೇಕು ಅಂತ ಹೇಳಿದ್ದಾರೆ. तो ब्रह्मा कुमारियों ने 32 गुणों वाला चित्र जो है वो पहले पहले प्रदर्शनी में मेले मलाखणों में रखना शुरू कर दिया। ಸೊ ಆವಾಗ ಬ್ರಹ್ಮಕುಮಾರಿಯರೆಲ್ಲ ಏನು ಆರಂಭ ಮಾಡಿಬಿಟ್ರು, 32 ಕಿರಣಗಳು ಚಿತ್ರವನ್ನು ಏನು ತೋರಿಸ್ತಾರೆ ಅವ್ರ ಗುಣಗಳನ್ನು ನಿರಾಕಾರಂದು, ಆ ಗುಣಗಳ ಚಿತ್ರವನ್ನು ಬೇಸಿಕ್ ಚಿತ್ರದಲ್ಲಿ ಮತ್ತು ಮೇಲೆ ಸಮ್ಮೇಳನಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ ಅವರು ಅದನ್ನು ಚಿತ್ರವನ್ನು ಇಟ್ಟು ತಿಳಿಸ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. जिसको वो शिव बाबा कहती हैं, ಯಾರಿಗೆ ಅವರು ಶಿವಬಾಬಾ ಅಂತ ಹೇಳ್ತಾರೆ? वो निराकार को कहती हैं, निराकार को याद करने के लिए कहती हैं, ಅವ್ರು ನಿರಾಕಾರನಿಗೋಸ್ಕರ ಹೇಳ್ತಾರ? ಅಂದ್ರೆ ನಿರಾಕಾರನ ನೆನ್ಪು ಮಾಡ್ಲಿಕ್ಕೋಸ್ಕರ ಹೇಳ್ತಾರ? या साकार को याद करने के लिए कहती हैं? ಅಥವಾ ಸಾಕಾರನ ನೆನ್ಪು ಮಾಡ್ಲಿಕ್ಕೋಸ್ಕರ ಹೇಳ್ತಾರ ಅವರು? गुण और अवगुण साकार में होते हैं या निराकार में होते हैं? ಗುಣನೇ ಆಗ್ಲಿ ಅವಗುಣನೇ ಆಗ್ಲಿ ಅದು ಸಾಕಾರನಲ್ಲಿರುತ್ತಾ ನಿರಾಕಾರನಲ್ಲಿರುತ್ತಾ? निराकार निर्गुण है या सगुण है? ನಿರಾಕಾರ ನಿರ್ಗುಣ ಆಗಿದಾನ ಅಥವಾ ಸಗುಣ ಆಗಿದಾನ? हम बच्चों के लिए बाबा कहते हैं। ನಾವು ಮಕ್ಕಳಿಗೋಸ್ಕರ ಬಾಬಾ ಹೇಳ್ತಾರೆ क्या मुझे निर्गुण हारे में कोई गुण नहीं? ಏನಂತ ಹೇಳ್ತಾರೆ? ನಾನು ನಿರ್ಗುಣ ಹಾರೆ ಆಗಿದ್ದೀನಿ, ನನ್ನಲ್ಲೇನು ಗುಣನೇ ಇಲ್ಲ ಅಂತ. आप ही तरस पर होई। ನೀವೇ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಅಂತ. हम कितना भी पुरुषार्थ करें हम सुधर नहीं पाएंगे। ನಾವೆಷ್ಟೇ ಪುರುಷಾರ್ಥ ಮಾಡಿದ್ರೂ ಸಹ ನಾವು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. क्या करें? कितने साल हो गए
ನೀವೇ ದಯೆ ತೋರಿಸಿ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಎಷ್ಟು ವರ್ಷ ಆಗೋಯ್ತು? पुरुषार्थ करते करते कितने साल हो गए? ಪುರುಷಾರ್ಥವನ್ನ ಮಾಡ್ತಾ ಮಾಡ್ತಾ ಎಷ್ಟು ವರ್ಷ ಆಗೋಯ್ತು ಇವಾಗ? 80 साल हो गए। 80 ವರ್ಷ ಆಗೋಯ್ತು। 80 सालों में कितने विकारी से निर्विकारी बने? 80 ವರ್ಷಗಳಲ್ಲಿ ಎಷ್ಟು ನಾವು ನಿರ್ವಿಕಾರಿಯಿಂದ ವಿಕಾರಿಯಿಂದ ನಿರ್ವಿಕಾರಿ ಆಗಿದ್ದೀವಿ? एक भी नहीं। ಯಾರು ಅಂದ್ರೂ ಒಬ್ರು ಆಗಿಲ್ಲ ಅಂತ। एक भी नहीं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಚ್ಚಾ ಒಬ್ರು ಆಗಿಲ್ವಾ? माना 500-700 करोड़ में से सबके अंदर घुस के तुमने देख लिया। ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ 500-700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ ನೀವೆಲ್ಲರ ಒಳಗಡೆನೂ ನುಗ್ಬಿಟ್ಟು ನೋಡಿದ್ದೀರಾ? बाबा ने कहा कोई भी पतित इस पावन दुनिया कोई भी पावन पुरुष जो है ना ये पतित दुनिया में ठहर ना सके। ಅವ್ರು ಹೇಳ್ತಿದ್ದಾರೆ ಬಾಬಾ ಹೇಳಿದ್ದಾರೆ ಅಲ್ವಾ ಯಾರೇ ಪಾವನರಾಗಿದ್ರೆ ಅವ್ರಿಗೆ ಪತಿತ ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ दुनिया में एक भी आत्मा पावन बनेगी तो पावन आत्मा इस पतित विकारी शरीर में इस पतित दुनिया में ठहर ही नहीं सकेगी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಪ್ರಪಂಚದಲ್ಲಿ ಯಾರಾದರೂ ಒಬ್ಬರಾದರೂ ಪಾವನರಾಗ್ಬಿಟ್ರೆ ಅವರು ಈ ಪತಿತ ಶರೀರದಲ್ಲಿ ಪತಿತ ಪ್ರಪಂಚದಲ್ಲಿ ಒಂದು ಸ್ವಲ್ಪ ಸಮಯಕ್ಕೋಸ್ಕರ ಸಹ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆತ್ಮ। कहाँ चली जाएगी? ಮತ್ತೆ ಆ ಪಾವನ ಆತ್ಮ ಎಲ್ಲಿ ಹೊರಟೋಗ್ಬಿಡುತ್ತೆ? नई दुनिया में चली जाएगी। अच्छा ಯಾರು ಅಂದ್ರೂ ಹೊಸ ಪ್ರಪಂಚದಲ್ಲಿ ಹೋಗ್ಬಿಡುತ್ತೆ ಆತ್ಮ ಅಂತ। ये बताओ जब बाबा कहते हैं शिव बाबा को याद करो, ಅದಕ್ಕೆ ಬಾಬಾ ಹೇಳ್ತಾರೆ ಅಚ್ಚಾ ಮೊದಲು ಈ ಮಾತು ಹೇಳಿ ಬಾಬಾ ಯಾವಾಗ ಹೇಳ್ತಾರೆ ಶಿವಬಾಬನ ನೆನ್ಪು ಮಾಡಿ ಅಂತ कहते हैं कि नहीं? ಹೇಳ್ತಾರೋ ಇಲ್ವೋ ಈ ರೀತಿ? अपने घर को याद करो, ನಿಮ್ಮ ಮನೆಯನ್ನ ನೆನ್ಪು ಮಾಡಿ कहते हैं कि नहीं? ಹೇಳ್ತಾರೋ ಇಲ್ವೋ? स्वर्ग को याद करो, ಸ್ವರ್ಗವನ್ನ ನೆನ್ಪು ಮಾಡಿ कहते हैं कि नहीं? ಈ ರೀತಿ ಹೇಳ್ತಾರೋ ಇಲ್ವೋ? तो 3-3 को याद करें या एक को याद करें? ಮತ್ತು ಮೂರನ್ನ ನೆನ್ಪು ಮಾಡಬೇಕಾ ಅಥವಾ ಒಬ್ಬರನ್ನೇ ನೆನ್ಪು ಮಾಡಬೇಕಾ? मुरली में तो बार बार बोलते हैं एक शिव बाबा दूसरा न कोई, ಮುರಳಿಯಲ್ಲಂತೂ ಪದೇ ಪದೇ ಹೇಳ್ತಾರೆ ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ। तो एक को याद करें या 3-3 को याद करें? ಮತ್ತೆ ಒಬ್ಬರನ್ನೇ ನೆನ್ಪು ಮಾಡಬೇಕಾ ಅಥವಾ ಮೂರು ಆತ್ಮನ ನೆನ್ಪು ಮಾಡಬೇಕಾ? तो एक को कैसे याद करें जब 3-3 बता दिए? ಮತ್ತೆ ಇಲ್ಲಿ ಒಬ್ಬರನ್ನ ಯಾವ ರೀತಿ ನಾವು ನೆನ್ಪು ಮಾಡಬೇಕು ಯಾವಾಗ ಮೂರು ಆತ್ಮ ಅಂತ ಹೇಳ್ಬಿಟ್ರು? इसका मतलब है जो एक है इस सृष्टि पर, ಇದರ ಅರ್ಥ ಏನಾಗಿದೆ ಅಂದ್ರೆ ಯಾರು ಒಬ್ರು ಇದ್ದಾರೆ ಈ ಸೃಷ್ಟಿಯಲ್ಲಿ ऐसे नहीं है कि नहीं है, ಆ ರೀತಿ ಎಲ್ಲ ಯಾರು ಇಲ್ಲ ಅಂತ। है। और अभी किस लिए है? ಮತ್ತೆ ಇದ್ದಾರೆ ಆದ್ರೆ ಅವ್ರು ಇವಾಗ ಏನಕ್ಕೋಸ್ಕರ ಇದ್ದಾರೆ कि जब तक इस सृष्टि का विनाश नहीं होता है, ಅಂದ್ರೆ ಎಲ್ಲಿವರೆಗೂ ಈ ಸೃಷ್ಟಿಯ ವಿನಾಶ ಆಗೋದಿಲ್ಲ, संपूर्ण विनाश नहीं होता है, ಎಲ್ಲಿವರೆಗೂ ಸಂಪೂರ್ಣ ವಿನಾಶ ಆಗಲ್ಲ, तब तक वो सुप्रीम सोल कब तक इस सृष्टि पर रहेगा? जब तक विनाश की प्रक्रिया शुरू नहीं होती है। ಮತ್ತೆ ಆ ಸುಪ್ರೀಂ ಸೋಲ್ ಎಲ್ಲಿವರೆಗೂ ಈ ಸೃಷ್ಟಿಯಲ್ಲಿ ಇರ್ತಾರೆ ಎಲ್ಲಿವರೆಗೂ ಈ ವಿನಾಶದ ಪ್ರಕ್ರಿಯೆ ಆರಂಭ ಆಗಲ್ವೋ ಅಲ್ಲಿವರೆಗೂ ಇರ್ತಾರೆ। नहीं बोला है मैं आता हूँ तो धक से तुम्हारी राजधानी स्थापन कर देता हूँ। ಮತ್ತೆ ಈ ರೀತಿ ಹೇಳಿದ್ದಾರೆ ಅಲ್ವಾ, ಆ ರೀತಿ ಅಲ್ಲ ಈ ಥರ ಹೇಳಿದ್ದಾರೆ ಏನಂತ, ನಾನು ಯಾವಾಗ ಬರ್ತೀನಿ 1 ಸೆಕೆಂಡ್ನಲ್ಲಿ ತಕ್ಷಣ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ। क्या देर लगती है? ಏನು ಲೇಟಾಗಿ ಟೈಮ್ ಹಿಡಿಯುತ್ತಾ? नहीं, ಇಲ್ಲ, मैं आता हूँ तो गायन है राजा जनक को 1 सेकंड में जीवन मुक्ति मिली। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಾನು ಯಾವಾಗ ಬರ್ತೀನಿ ಅದರದ್ದು ಗಾಯನ ಇದೆ ಏನಂತ, ರಾಜ ಜನಕನಿಗೆ 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಸಿಕ್ಕಿತ್ತು ಅಂತ। क्या 1 सेकंड में जीवन मुक्ति मिली? ಏನಂತ ಗಾಯನ ಇದೆ? 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಸಿಕ್ತು ಅಂತ ಗಾಯನ ಇದೆ। जनक माने क्या? ಜನಕ ಅಂದ್ರೇನೆ ಏನು? जन माने जन्म, का माने करने वाला, ಜ ಅಂದರೆ ಜನ್ಮ, ಕ ಅಂದರೆ ಕರ್ನೆ ಮಾಡುವಂಥವ್ರು। माना इस सारी सृष्टि का जन्म देने का जो निमित्त बनता है वो ही हुआ जनक। ಅಂದರೆ ಯಾರು ಇಡೀ ಸೃಷ್ಟಿಗೆ ಜನ್ಮ ಕೊಡ್ಲಿಕ್ಕೋಸ್ಕರ ನಿಮಿತ್ತರಾಗ್ತಾರೆ ಅವರೇ ಆಗಿದ್ದಾರೆ ಜನಕ್। उस जनक के लिए 1 सेकंड गाया हुआ है। ಆ ಜನಕನಿಗೋಸ್ಕರ 1 ಸೆಕೆಂಡ್ ಅಂತ ಗಾಯನ ಇದೆ। क्या 1
सेकंड में जीवन मुक्ति। ಏನಂತ ಗಾಯನ ಇದೆ, 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂತ ಗಾಯನ ಇದೆ. अरे यहाँ तो 80 साल हो गए, 1 सेकंड कैसे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇಲ್ಲಂತೂ 80 ವರ್ಷ ಆಗೋಯ್ತು, ಮತ್ತೆ 1 ಸೆಕೆಂಡ್ ಅಂತ ಯಾವ ರೀತಿ? 1 सेकंड ऐसे कि जो हमें याद करते हैं, प्रैक्टिस करते हैं। 1 ಸೆಕೆಂಡ್ ಅಂದರೆ ಯಾವ ರೀತಿ ಅಂದರೆ ನಾವೇನೇ ಪ್ರಾಕ್ಟೀಸ್ ಮಾಡ್ತೀವಿ, इस याद की प्रैक्टिस में हम अपनी याद की यात्रा को सहज करते जाते हैं। ಮತ್ತು ಈ ನಾವೇನೇ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ, ನೆನಪು ಮಾಡ್ತೀವಿ, ಆ ನೆನಪಿನ ಪ್ರಾಕ್ಟೀಸ್ನಲ್ಲಿ ನಾವು ಆ ಥರ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಅಂದರೆ 1 ಸೆಕೆಂಡ್ನಲ್ಲಿ ಆ ನೆನಪೇನಿದೆ या मुश्किल करते जाते हैं। ಅದನ್ನು ನಾವು ಸಹಜ ಮಾಡ್ತಾ ಹೋಗ್ತೀವ ಅಥವಾ ಇನ್ನೂ ಕಠಿಣ ಮಾಡ್ತಾ ಹೋಗ್ತೀವ? जितनी जितनी प्रैक्टिस बढ़ती जाती है, उतना उतना हर आत्मा नंबरवार आत्मिक स्टेज में जल्दी से जल्दी टिके। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಷ್ಟು ನಾವು ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವೋ ಅಷ್ಟೇ ನಮ್ಮ ಆತ್ಮ ಏನಿದೆ ಆ ಆತ್ಮಿಕ ಸ್ಥಿತಿಯಲ್ಲಿ ಬೇಗ ಬೇಗ ಸ್ಥಿತ ಆಗಲಿಕ್ಕೆ ಅಭ್ಯಾಸಿ ಆಗೋಗುತ್ತೆ, ಪ್ರಾಕ್ಟೀಸ್ ಆ ಥರ ಆಗೋಗುತ್ತೆ. ಆವಾಗ ಆ ನೆನಪೇನಿದೆ ಅದು ಸಹಜ ಆಗೋಗುತ್ತೆ. क्या बोला? अभी अभी साकारी, अभी अभी निराकारी, अभी अभी आकारी बनना है। ಅದಕ್ಕೋಸ್ಕರ ಹೇಳಿದ್ದಾರೆ ಅಲ್ವಾ, ಇವಾಗ ಸಾಕಾರಿ, ಇವಾಗ ಆಕಾರಿ, ಮತ್ತು ತಕ್ಷಣ ನಿರಾಕಾರಿ ಈ ಥರ ಆಗಬೇಕು ಅಂತ. अभी अभी का मतलब आकारी, साकारी, निराकारी बनने में 1 सेकंड से ज्यादा न लगे। ಇವಾಗ ಅಂದ್ರೇನು, ಈ ಆಕಾರಿ, ಸಾಕಾರಿ ಮತ್ತು ನಿರಾಕಾರಿ ಆಗಲಿಕ್ಕೋಸ್ಕರ 1 ಸೆಕೆಂಡಿಗಿಂತ ಜಾಸ್ತಿ ಟೈಮ್ ಹಿಡಿಬಾರ್ದು. ಅಂದರೆ 1 ಸೆಕೆಂಡ್ನಲ್ಲಿ ನಾವು ಸಾಕಾರಿ, ಆಕಾರಿ, ನಿರಾಕಾರಿ ಆಗಿಬಿಡ್ಬೇಕು. ऐसी प्रैक्टिस करनी है। ಈ ಥರ ಪ್ರಾಕ್ಟೀಸನ್ನು ಮಾಡಬೇಕು. तो ऐसी प्रैक्टिस बनाने में कोई अव्वल नंबर जाएगा या नहीं जाएगा? ಮತ್ತು ಈ ಥರ ಪ್ರಾಕ್ಟೀಸನ್ನು ಮಾಡೋದ್ರಲ್ಲಿ ಯಾರಾದರೂ ಮೊದಲನೇ ನಂಬರ್ನಲ್ಲಿ ಹೋಗ್ತಾರೋ ಇಲ್ವೋ? जो अव्वल नंबर जाएगा बस उसी का नाम अर्जुन है। ಮತ್ತು ಯಾರು ಮೊದಲನೇ ನಂಬರ್ನಲ್ಲಿ ಹೋಗ್ತಾರೋ ಅವ್ರದ್ದೇ ಹೆಸರು ಅರ್ಜುನ ಆಗಿದೆ. उस अर्जुन के लिए कहा भगवान ने गीता में, ಆ ಅರ್ಜುನನಿಗೋಸ್ಕರ ಭಗವಂತ ಹೇಳಿದ್ದಾರೆ ಗೀತೆಯಲ್ಲಿ, इदं शरीरं कौन्तेय क्षेत्रं मित्यभिधीयते। ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಮಿಥ್ಯ ವಿಧೀಯತೆ ಅಂತ. हे अर्जुन, ये तुम्हारा जो शरीर रूपी रथ है, ಅಂದರೆ ಹೇ ಅರ್ಜುನ, ಈ ನಿಮ್ಮ ಶರೀರೂಪಿ ರಥ ಏನಿದೆ यही क्षेत्र है। ಇದೇ ಒಂದು ಕ್ಷೇತ್ರ ಆಗಿದೆ. कौन सा क्षेत्र? धर्म क्षेत्र, कुरुक्षेत्र। ಯಾವ ಥರ ಕ್ಷೇತ್ರ ಆಗಿದೆ? ಧರ್ಮಕ್ಷೇತ್ರ, ಕುರುಕ್ಷೇತ್ರ ಅಂತ. ये धारणाओं का क्षेत्र है। ಇದು ಧಾರಣೆಗಳ ಕ್ಷೇತ್ರ ಆಗಿದೆ. कुरुक्षेत्र माने कर्म भूमि भी है। ಕುರುಕ್ಷೇತ್ರ ಅಂದರೆ ಕರ್ಮಭೂಮಿನೂ ಸಹ ಅದೇ ಆಗಿದೆ. सतयुग त्रेता में कर्म करते हैं? ಸತ್ಯ ತ್ರೇತಾಯುಗದಲ್ಲಿ ಕರ್ಮವನ್ನು ಮಾಡ್ತಾರಾ ಇಲ್ವೋ? करते हैं? नहीं करते। ಮಾಡೋದಿಲ್ಲ. वहाँ आत्माभिमानी होते हैं, ಅಲ್ಲಂತೂ ಆತ್ಮಾಭಿಮಾನಿಗಳಾಗಿರ್ತಾರೆ. कर्म करने की दरकार ही नहीं। ಅಲ್ಲಂತೂ ಕರ್ಮ ಮಾಡುವಂಥ ಅವಶ್ಯಕತೆನೇ ಇಲ್ಲ. सारा कर्म प्रकृति करती है। ಅಲ್ಲಂತೂ ಎಲ್ಲ ಕರ್ಮವನ್ನು ಪ್ರಕೃತಿನೇ ಮಾಡುತ್ತೆ. आत्माभिमानी देवताओं के लिए कोई कर्म करने की दरकार नहीं है। ಆತ್ಮಾಭಿಮಾನಿಗಳ ದೇವತೆಗಳಿಗೋಸ್ಕರ ಏನು ಕರ್ಮ ಮಾಡುವಂಥ ಅವಶ್ಯಕತೆನೇ ಇಲ್ಲ. जब हम देह अभिमानी बनते हैं ಯಾವಾಗ ನಾವು ದೇಹಾಭಿಮಾನಿಗಳಾಗ್ತೀವಿ तो कर्म शुरू होते हैं। ಆವಾಗ ಕರ್ಮ ಆರಂಭ ಆಗುತ್ತೆ. जो आज भी कोई भी ऑफिस में चले जाओ, ಅದಕ್ಕೆ ಇವಾಗೂ ಸಹ ನೋಡಿ, ಯಾವುದೇ ಆಫೀಸ್ಗಳಲ್ಲಿ ಹೋಗ್ಬಿಡಿ, बड़े बड़े ऑफिसरों से कहो पूजा क्या है, ದೊಡ್ಡ ದೊಡ್ಡ ಆಫೀಸರ್ ಹತ್ರ ಕೇಳಿ ಪೂಜೆ ಅಂದರೆ ಏನಾಗಿದೆ ಅಂತ. कहते हैं कर्म ही पूजा है। ಅವಾಗ ಅವ್ರು ಏನು ಹೇಳ್ತಾರೆ? ಕರ್ಮನೇ ಪೂಜೆ ಆಗಿದೆ ಅಂತ ಹೇಳ್ತಾರೆ. क्या कहते हैं? कर्म ही पूजा है। उनके यहाँ बोर्ड कहीं कहीं टंगे होते हैं। ಏನಂತ ಹೇಳ್ತಾರೆ? ಕರ್ಮನೇ ಪೂಜೆ ಆಗಿದೆ ಅಂತ ಹೇಳ್ತಾರೆ. ಕೆಲವರು ಆ ಥರ ಬೋರ್ಡ್ ಸಹ ನೇತಾಗಿಟ್ಟಿರ್ತಾರೆ. लिखा होता है कर्म ही पूजा है। ಅದ್ರ उसके ಬೋರ್ಡ್ ಮೇಲೂ ಬರ್ದಿರ್ತಾರೆ ಏನಂತ? ಕರ್ಮನೇ ಪೂಜೆ ಆಗಿದೆ ಅಂತ. आगे एक शब्द और बढ़ा दो, गधे का कर्म ही पूजा है। ಅದಕ್ಕೆ ಬಾಬಾ ಹೇಳ್ತಾರೆ, ಅದ್ರ ಮುಂದೆ ಒಂದು ಶಬ್ದವನ್ನು ಇನ್ನೂ ಆ್ಯಡ್ ಮಾಡಿಬಿಡಿ, ಏನಂತ? ಕತ್ತೆ ಕರ್ಮ ಮಾಡೋದೇ ಪೂಜೆ ಆಗಿದೆ ಅಂತ. गधा कर्म नहीं करता है? ಅದಕ್ಕೆ ಬಾಬಾ ಹೇಳ್ತಾರೆ, ಕತ್ತೆ ಏನು ಕರ್ಮ ಮಾಡೋದಿಲ್ವಾ? ಮಾಡುತ್ತೆ. सारा दिन कुम्हार के यहाँ, धोबी के यहाँ सारा दिन कर्म करता है। ಕುಂಬಾರನ ಮಡಿಕೆ ಮಾಡೋರ ಹತ್ರ ಆಗಲಿ ಅಥವಾ ಧೋಬಿ ಅಗಸನ ಹತ್ರನೇ ಆಗಲಿ ಇಡೀ ದಿನ ಕೆಲಸ ಮಾಡುತ್ತೆ ಕತ್ತೆ. और शाम को गाय बैल भैंस की जो बची हुई घास है वो आकर के खा के सो जाता है। ಸಾಯಂಕಾಲ ಉಳಿದಿರುವಂಥ ಹುಲ್ಲನ್ನು ತಿಂದು ಮಲ್ಕೊಂಡ್ಬಿಡುತ್ತೆ. ಅಂದರೆ ಎಮ್ಮೆ, ಹಸು, ಎತ್ತು ಎಲ್ಲ ಏನೇನು ತಿಂದು ಬಿಟ್ಟಿರುತ್ತೋ ಅದನ್ನು ಕತ್ತೆ ತಿಂದುಬಿಟ್ಟು ಮಲ್ಕೊಂಡ್ಬಿಡುತ್ತೆ.
तो बड़ा कर्मयोगी कौन हुआ? ಮತ್ತು ದೊಡ್ಡ ಕರ್ಮಯೋಗಿ ಯಾರಾದರೂ? कौन हुआ? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಯಾರಾದರೂ ದೊಡ್ಡ ಕರ್ಮಯೋಗಿ? गधा हुआ ना, ಕತ್ತೆನೇ ಆಯಿತು ಅಲ್ವಾ? लेकिन किसके डंडे के नीचे रहता है? ಆದರೆ ಅವ್ರು ಯಾರ ಕೋಲಿನ ಕೆಳಗಡೆ ಇರ್ತಾರೆ? आधीन है या पराधीन है? ಅವರು ಅಧೀನರಾಗಿರ್ತಾರ ಅಥವಾ ಪರಾಧೀನರಾಗಿರ್ತಾರ? आधीन है। ಅಧೀನವಾಗಿರುತ್ತೆ. तो कर्म करने वाले जो ये अहंकार दिखाते हैं ಮತ್ತೆ ಕರ್ಮ ಮಾಡುವಂಥವ್ರು ಯಾರು ಈ ರೀತಿ ಅಹಂಕಾರವನ್ನು ತೋರಿಸ್ತಾರೆ कि हमने कर्म किया, ಅಂದರೆ ನಾವೇ ಕರ್ಮವನ್ನು ಮಾಡಿದ್ದೀವಿ ಅಂತ. वो कर्म करने वालों की इंद्रियां कर्म करती हैं। ಮತ್ತೆ ಆ ಕರ್ಮ ಮಾಡುವಂಥವ್ರು ಯಾರು ಇರ್ತಾರೆ ಅವ್ರ ಇಂದ್ರಿಯಗಳು ಕರ್ಮ ಮಾಡುತ್ತಾ? इंद्रियां जो देह का अंग हैं ಇಂದ್ರಿಯಗಳು ಏನು ದೇಹದ ಅಂಗ ಆಗಿದೆ वो कर्म करती हैं ಅದು ಕರ್ಮ ಮಾಡುತ್ತಾ या आत्मा कर्म करती है? ಅಥವಾ ಆತ್ಮ ಕರ್ಮ ಮಾಡುತ್ತಾ? ये कराती है। ಅಥವಾ ಮಾಡಿಸುತ್ತಾ ಆತ್ಮ ಕರ್ಮವನ್ನು? आत्मा कर्म कराती है और इंद्रियां करती है। ಆತ್ಮ ಕರ್ಮವನ್ನು ಮಾಡಿಸುತ್ತೆ ಮತ್ತು ಇಂದ್ರಿಯಗಳು ಕರ್ಮವನ್ನು ಮಾಡುತ್ತೆ. तो दास दासी कौन हुई? इंद्रियां दास दासी हुई। ಮತ್ತು ದಾಸದಾಸಿಯರು ಯಾರಾದರು? ಇಂದ್ರಿಯಗಳೇ ದಾಸದಾಸಿಗಳಾದರು. आत्मा राजा है। ಆತ್ಮ ಏನಾಗಿದೆ? ರಾಜ ಆಗಿದೆ. राजा है इसलिए उत्तम अंग में बैठा हुआ है। ಆತ್ಮ ರಾಜ ಆಗಿದೆ, ಅದಕ್ಕೋಸ್ಕರ ಅದು ಉತ್ತಮ ಅಂಗದಲ್ಲಿ ಕೂತ್ಕೊಂಡಿದೆ. ये अंग क्या कहा जाता है? उत्तम अंग। ಮಸ್ತಿಷ್ಕ ಏನಿದೆ ತಲೆ, ಅದಕ್ಕೇನಂತ ಹೇಳಲಾಗುತ್ತೆ? ಉತ್ತಮ ಅಂಗ ಅಂತ ಹೇಳಲಾಗುತ್ತೆ. अंग सारे अंगों में उत्तम अंग। ಯಾವ ಥರ ಅಂಗ ಆಗಿದೆ? ಇಡೀ ಶರೀರದಲ್ಲಿ ಎಲ್ಲ ಅಂಗಗಳಲ್ಲಿ ಅದು ಉತ್ತಮ ಆಗಿದೆ, ಅದಕ್ಕೆ ಉತ್ತಮ ಅಂಗ ಅಂತ ಹೇಳ್ತಾರೆ. उसका नाम है भ्रकुटी। ಅದರ ಹೆಸರೇ ಆಗಿದೆ ಭ್ರುಕುಟಿ. कैसी कुटी? भरी पूरी कुटी। ಯಾವ ಥರ ಕುಟಿ ಅಂದರೆ ಇರುವಂಥ ಸ್ಥಾನ, ಅದಕ್ಕೆ ಬಾಬಾ ಹೇಳ್ತಾರೆ ಯಾವ ಥರ ತುಂಬಿರುವಂಥ ಸ್ಥಾನ ಆಗಿದೆ. इस भरी पूरी कुटी में अगर आत्मा स्थित हो जाए, ಮತ್ತೆ ಈ ತುಂಬಿರುವಂಥ ಮನೆಯಲ್ಲಿ ಆತ್ಮ ಸ್ಥಿತ ಆಗೋಗ್ಬಿಟ್ರೆ सदा काल के लिए, तो उस आत्मा को कोई भी बंधन में बांध ही नहीं ಮತ್ತು सकता। ಸದಾ ಕಾಲಕ್ಕೋಸ್ಕರ ಆತ್ಮ ಅದರಲ್ಲಿ ಸ್ಥಿತ ಆಗೋಗ್ಬಿಟ್ರೆ ಯಾರೂ ಆತ್ಮನ ಬಂಧಿತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. तो देखो कर्म की दुनिया कौन से युग से शुरू होती है? ಮತ್ತೆ ನೋಡಿ, ಕರ್ಮದ ಪ್ರಪಂಚ ಏನಿದೆ ಅದು ಯಾವ ಯುಗದಿಂದ ಆರಂಭ ಆಗುತ್ತೆ? द्वापर युग से। ದ್ವಾಪರ ಯುಗದಿಂದನೇ ಆರಂಭ ಆಗುತ್ತೆ. द्वापर युग से द्वैतवादी धर्म शुरू हुआ या नहीं हुआ? ದ್ವಾಪರ ಯುಗದಿಂದ ದ್ವೈತವಾದಿ ಪ್ರಪಂಚ ಆರಂಭ ಆಯಿತೋ ಇಲ್ವೋ? दो दो धर्म, दो दो राज्य, ಎರಡೆರಡು ಧರ್ಮ, ಎರಡೆರಡು ರಾಜ್ಯ, दो दो भाषाएं, ಎರಡೆರಡು ಭಾಷೆಗಳು, से चार, चार से आठ बढ़ती ही चली गई। 2 ರಿಂದ 4, 4 ರಿಂದ 8 ಹೆಚ್ಚಾಗ್ತಾನೆ ಹೋಗುತ್ತೆ. ये द्वैतवाद बढ़ने से दुनिया में ಮತ್ತೆ ಪ್ರಪಂಚದಲ್ಲಿ ದ್ವೈತ್ಯವಾದ ಹೆಚ್ಚಾಗೋದ್ರಿಂದ संघर्ष बढ़ता है या नहीं बढ़ता है? ಸಂಘರ್ಷ ಏನಿದೆ ಅದು ಹೆಚ್ಚಾಗುತ್ತೋ ಇಲ್ವೋ, ಕಡಿಮೆ ಆಗುತ್ತೋ? इसलिए देवताओं को कहा जाता है अद्वैत। ಅದಕ್ಕೋಸ್ಕರ ದೇವತೆಗಳಿಗೆ ಹೇಳಲಾಗುತ್ತೆ ಅದ್ವೈತ್ಯ ಅಂತ. क्या? अद्वैत। ಏನಂತ ಹೇಳ್ತಾರೆ? ಅದ್ವೈತ ಅಂತ ಹೇಳ್ತಾರೆ. और दैत्यों को कहा जाता है द्वैत। ಮತ್ತೆ ಯಾರು ದೈತ್ಯರಾಗಿರ್ತಾರೆ ಅವರಿಗೆ ಹೇಳಲಾಗುತ್ತೆ ದ್ವೈತ ಅಂತ, द्वैतवादी। ಅಂದರೆ ದ್ವೈತವಾದಿಗಳು. तो ये दैत्यों की दुनिया है। ಮತ್ತೆ ಇದು ದೈತ್ಯರ ಪ್ರಪಂಚ ಆಗಿದೆ. द्वापर युग से। ಅಂದರೆ ಈ ದ್ವಾಪರ ಯುಗದಿಂದ ಏನು ಪ್ರಪಂಚ ಬರುತ್ತೆ ಇದು ದ್ವೈತ ಯುಗ ಆಗಿದೆ. यहाँ कर्म करने पड़ते हैं, ಇಲ್ಲಿ ಕರ್ಮ ಮಾಡಬೇಕಾಗುತ್ತೆ. कर्मेंद्रियों के द्वारा। ಇಲ್ಲಿ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡಬೇಕಾಗುತ್ತೆ. कर्मेंद्रियां देह का अंग है, ಕರ್ಮೇಂದ್ರಿಯ ಏನಿದೆ ಇದು ದೇಹದ ಅಂಗ ಆಗಿದೆ. इसलिए देहवान है या नहीं है? ಅದಕ್ಕೋಸ್ಕರ ಮತ್ತೆ ದೇಹಾಭಿಮಾನ ಇದೆನೋ ಇಲ್ವೋ? देहवान है। ದೇಹಾಭಿಮಾನ ಇದೆ. जहाँ देहवान है आत्माभिमान नहीं है, ಎಲ್ಲಿ ದೇಹಾಭಿಮಾನ ಇದೆ ಆತ್ಮಾಭಿಮಾನ ಇಲ್ಲ, वहाँ स्वतंत्रता है। ಅಲ್ಲಿ ಸ್ವತಂತ್ರತೆ ಇದೆನಾ? वहाँ स्वतंत्रता नहीं है। ಅಲ್ಲಂತೂ ಸ್ವತಂತ್ರತಾ ಇಲ್ಲ. तो आज के जो कंट्रोल करने वाले ಮತ್ತೆ ಈಗಿನ ಪ್ರಪಂಚದಲ್ಲಿ ಯಾರು ಕಂಟ್ರೋಲ್ ಮಾಡುವಂಥವ್ರು ಇದ್ದಾರೆ, देश विदेश में ದೇಶ ವಿದೇಶದಲ್ಲೆಲ್ಲ ಇದ್ದಾರೆ. जो नेताएं हैं
ಯಾರು ನೇತಾ ಆಗಿದ್ದಾರೆ, सत्ताधारी हैं, ಸತ್ತಾಧಾರಿಗಳಾಗಿದ್ದಾರೆ, वो भी क्या समझते हैं? ಅವರು ಸಹ ಏನಂತ ತಿಳ್ಕೊತಾರೆ, क्या हम कर रहे हैं ಏನಂತ अच्छा काम, ಏನಂತ ತಿಳ್ಕೊತಾರೆ, ಒಳ್ಳೆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊತಾರೆ. हम इस दुनिया को सुख की दुनिया बना रहे हैं, ನಾವು ಈ ಪ್ರಪಂಚವನ್ನ ಸುಖದ ಪ್ರಪಂಚವನ್ನಾಗಿ ಮಾಡ್ತಾ ಇದ್ದೀವಿ, स्वर्ग बनाए रहे हैं. ಸ್ವರ್ಗವನ್ನಾಗಿ ಮಾಡ್ತಾ ಇದ್ದೀವಿ. क्या बनाए रहे हैं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಏನು ಮಾಡ್ತಾ ಇದ್ದಾರಾ? हैं? गांधी जी ने राम राज्य लाया, ಗಾಂಧೀಜಿ ಯಾರಿದ್ದಾರೆ, ಅವ್ರು ರಾಮರಾಜ್ಯವನ್ನು ತಗೊಂಡ್ಬಂದ್ರ? हैं? अरे कोई राजा का राज्य आता है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾವುದಾದ್ರೂ ರಾಜನ ರಾಜ್ಯ ಬರುತ್ತೆ, तो राजा खुद लड़ाई लड़के राज्य लेता है ಅವಾಗ ರಾಜರು ಸ್ವಯಂ ಯುದ್ಧವನ್ನ ಮಾಡಿಬಿಟ್ಟು ರಾಜ್ಯವನ್ನು ತಗೊಂತಾರ, या कोई उसको लड़ाई लड़के तो कोई दूसरा दे देता है? ಅಥವಾ ಯಾರು ಯುದ್ಧವನ್ನ ಬೇರೆಯವ್ರು ಯಾರಾದ್ರೂ ಮಾಡಿ ಅವರಿಗೆ ರಾಜ್ಯವನ್ನು ಕೊಡ್ತಾರ? हैं? खुद लड़ाई लड़ता है. ಸ್ವಯಂ ಯುದ್ಧವನ್ನ ಮಾಡ್ತಾರೆ. तो राम राज्य आना होगा तो राम खुद ही सामने आएगा, ಮತ್ತೆ ಯಾವಾಗ ರಾಮರಾಜ್ಯ ಬರ್ಬೇಕಾಗುತ್ತೆ ಅವಾಗ ರಾಮ ಸ್ವಯಮೇ ಎದುರುಗಡೆ ಬರ್ತಾನ, प्रत्यक्ष होगा, ಅವನೇ ಪ್ರತ್ಯಕ್ಷ ಆಗ್ತಾನ, या गांधी जी लाएंगे राम राज्य? ಅಥವಾ ಗಾಂಧೀಜಿ ತಗೊಂಡ್ಬರ್ತಾರ ರಾಮರಾಜ್ಯವನ್ನ? फिर राम राज्य आ गया, ರಾಮ ಸ್ವಯಮೇ ತರ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೇನು ರಾಮರಾಜ್ಯ ಬಂದ್ಬಿಡ್ತಾ? हैं? और ही रावण राज्य हो गया. ಇನ್ನೂ ಜಾಸ್ತಿ ರಾವಣನ ರಾಜ್ಯ ಆಗೋಗ್ಬಿಟ್ಟಿದೆ. तो अब करना क्या है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಇವಾಗ ಇನ್ನು ಏನು ಮಾಡಬೇಕಾಗಿದೆ, समझना क्या है? ಏನು ತಿಳ್ಕೊಬೇಕಾಗಿದೆ? यही समझना है इस मनुष्य सृष्टि का जो बाप है, ಇದೇ ಮಾತನ್ನ ತಿಳ್ಕೊಬೇಕಾಗಿದೆ. ಏನಂತ, ಯಾರು ಈ ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ, बाप से क्या मिलता है? ತಂದೆಯಿಂದ ಏನು ಸಿಗುತ್ತೆ? वर्षा मिलता है, प्रॉपर्टी मिलती है. ಆಸ್ತಿ ಸಿಗುತ್ತೆ, ಪ್ರಾಪರ್ಟಿ ಸಿಗುತ್ತೆ. निराकारी बाप से निराकार वर्षा मिलता है. ನಿರಾಕಾರಿ ತಂದೆಯಿಂದ ನಿರಾಕಾರಿ ಆಸ್ತಿ ಸಿಗುತ್ತೆ. क्या? ज्ञान का वर्षा मिलता ಏನು ಸಿಗುತ್ತೆ? ಜ್ಞಾನದ ಆಸ್ತಿ ಸಿಗುತ್ತೆ. है. और साकारी बाप से साकारी राजाई का वर्षा मिलता है. ಮತ್ತೆ ಸಾಕಾರಿ ತಂದೆಯಿಂದ ಸಾಕಾರಿ ರಾಜಾಯಿ ಆಸ್ತಿ ಸಿಗುತ್ತೆ. क्या? निराकार साकार राजाई देता है, ನಿರಾಕಾರ ಸಾಕಾರ ರಾಜಾಯಿಯನ್ನು ಕೊಡ್ತಾನ, या साकार बाप साकारी राजाई देता है? ಅಥವಾ ಸಾಕಾರ ತಂದೆ ಯಾರಿದ್ದಾರೆ ಅವರು ಸಾಕಾರ ರಾಜಾಯಿಯನ್ನು ಕೊಡ್ತಾರ? साकार बाप साकारी राजाई देता ಸಾಕಾರ ತಂದೆ ಯಾರಿರ್ತಾರೆ ಅವರೇ ಸಾಕಾರಿ ರಾಜಾಯಿಯನ್ನು ಕೊಡ್ತಾರೆ. है. धनवान बाप होगा तो धन का वर्षा देगा. ಧನವಂತ ತಂದೆ ಆಗಿದ್ರೆ ಅವರು ಧನ ಸಂಪತ್ತಿ ಆಸ್ತಿಯನ್ನು ಕೊಡ್ತಾರೆ. क्या? जमींदार बाप होगा तो जमीन का वर्षा देगा. ತಂದೆ ಭೂಮಿಯ ಮಾಲೀಕ ಆಗಿದ್ರೆ ಅವರು ಬೇರೆ ಮಕ್ಕಳಿಗೂ ಸಹ ಭೂಮಿಯ ಆಸ್ತಿಯನ್ನು ಕೊಡ್ತಾರೆ. जो जमींदार बाप, जो धनवान बाप खुद ही प्रॉपर्टी का मालिक नहीं है, ಯಾವ ತಂದೆ ಸ್ವಯಂವೇ ಪ್ರಾಪರ್ಟಿಯ ಮಾಲೀಕರಾಗಿಲ್ಲ, ಯಾರ ಹತ್ರ ಸ್ವಯಂವೇ ಧನ ಸಂಪತ್ತಿ ಇಲ್ಲ, ಭೂಮಿ ಇಲ್ಲ, खुद ही इस प्रॉपर्टी का भोग भोगने वाला नहीं है, ಸ್ವಯಂವೇ ಆ ಪ್ರಾಪರ್ಟಿಯ ಭೋಗವನ್ನು ಭೋಗಿಸುವಂತವರಾಗಿಲ್ಲ, वो अपने बच्चों को दे सकता है? ಮತ್ತೆ ಅವ್ರು ತಮ್ಮ ಮಕ್ಕಳಿಗೆ ಕೊಡ್ಬೋದಾಗಿದೆನಾ? नहीं दे सकता. ಕೊಡ್ಲಿಕ್ಕಾಗಲ್ಲ. वो निराकार ज्ञान का सागर है. ಆ ನಿರಾಕಾರ ಜ್ಞಾನದ ಸಾಗರ ಆಗಿದ್ದಾರೆ. क्यों? क्योंकि जन्म मरण के चक्र में नहीं आता है, ಯಾಕೆ? ಯಾಕೆಂದ್ರೆ ಅವರು ಜನನ ಮರಣದ ಚಕ್ರದಲ್ಲಿ ಬರೋದಿಲ್ಲ, इसलिए त्रिकालदर्शी है. ಅದಕ್ಕೋಸ್ಕರ ಅವ್ರು ತ್ರಿಕಾಲದರ್ಶಿ ಆಗಿದ್ದಾರೆ. लेकिन वो कहता है मैं त्रिकालदर्शी तो हूँ, ಆದ್ರೆ ಅವ್ರು ಹೇಳ್ತಾರೆ ಏನಂತ, ನಾನು ತ್ರಿಕಾಲದರ್ಶಿ ಅಂತೂ ಆಗಿದ್ದೀನಿ, लेकिन मास्टर त्रिकालदर्शी तुम बच्चे हो. ಆದರೆ ಮಾಸ್ಟರ್ ತ್ರಿಕಾಲದರ್ಶಿ ನೀವು ಮಕ್ಕಳಾಗಿದ್ದೀರಾ. मास्टर का मतलब प्रैक्टिकल में करने वाले तुम बच्चे हो. ಮಾಸ್ಟರ್ ಅಂದ್ರೆ ಪ್ರಾಕ್ಟಿಕಲ್ನಲ್ಲಿ ಮಾಡುವಂಥವ್ರು, ನೀವೇ ಮಕ್ಕಳಾಗಿದ್ದೀರಾ. क्या मतलब हुआ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಇದ್ರ ಅರ್ಥ ಏನಾಯ್ತು? मैं सिर्फ ज्ञान देता हूँ, ನಾನಂತೂ ಕೇವಲ ಜ್ಞಾನವನ್ನು ಕೊಡ್ತೀನಿ, थ्योरी देता हूँ या प्रैक्टिकल करके दिखाता हूँ? ನಾನು ಕೇವಲ ಥಿಯೋರಿ ಮಾಡ್ತೀನ ಅಥವಾ ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸ್ತೀನ? प्रैक्टिकल करके दिखाता है. ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸ್ತಾರಾ? थ्योरी का ज्ञान देता है, ಥಿಯೋರಿಯ ಜ್ಞಾನವನ್ನು ಕೊಡ್ತಾರೆ, वो प्रैक्टिकल करके नहीं दिखाता. ಅವರು ಪ್ರಾಕ್ಟಿಕಲ್ನಲ್ಲಿ ಮಾಡಿಬಿಟ್ಟು ತೋರಿಸಲ್ಲ. वो ज्ञान देता है योग का. ಅವರು ಜ್ಞಾನವನ್ನು ಕೊಡ್ತಾರೆ ಯೋಗದ್ದು, योग कैसे लगाना है, ಯೋಗ ಯಾವ ರೀತಿ ಜೋಡಿಸ್ಬೇಕಾಗಿದೆ ಅಂತ.
ज्ञान देता है ना, ಅವ್ರು ಜ್ಞಾನವನ್ನು ಕೊಡ್ತಾರೆ ಅಲ್ವಾ, खुद योगी बनता है, ಅವ್ರು ಸ್ವಯಂ ಯೋಗಿ ಆಗ್ತಾರ. हैं? अरे उसे योगी बनने की क्या दरकार ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಅವ್ರಿಗೆ ಯೋಗಿ ಆಗುವಂಥ ಅವಶ್ಯಕತೆನೇ ಏನಿದೆ? है? वो तो योगी बनने की दरकार है, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಅವರಿಗಂತೂ ಯೋಗಿ ಆಗುವಂಥ ಅವಶ್ಯಕತೆ ಇದೆನಾ? वो तो है ही सदैव आत्मिक स्थिति में स्थित रहने वाला. ಅವರಂತೂ ಯಾವಾಗಲೂ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥವ್ರಾಗಿದ್ದಾರೆ. तो जिसको ज्ञान देता है ಮತ್ತೆ ಅವ್ರು ಯಾರಿಗೆ ಜ್ಞಾನವನ್ನು ಕೊಡ್ತಾರೆ और जो उस ज्ञान को संपूर्ण जीवन में अपने धारण करता है पहले ಮತ್ತೆ ಆ ಜ್ಞಾನವನ್ನ ಯಾರು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಧಾರಣೆ ಮಾಡ್ಕೊಂತಾರೆ ಮೊಟ್ಟ ಮೊದಲು, वो शिव बाप का बड़ा बच्चा, बड़ी आत्मा, ಅವರು ಶಿವ ತಂದೆಯ ದೊಡ್ಡ ಮಗ ಆಗಿ, ಮೊದಲನೇ ಮಗು ಆಗಿ, वो बड़े से बड़ा राजयोगी कहा जाता है. ಅವರು ದೊಡ್ಡಕ್ಕಿಂತ ದೊಡ್ಡ ರಾಜಯೋಗಿ ಅಂತ ಹೇಳಲಾಗುತ್ತೆ. उस राजयोगी के 3 नाम प्रसिद्ध हैं. ಆ ರಾಜಯೋಗಿದು 3 ಹೆಸರುಗಳು ಪ್ರಸಿದ್ಧಿ ಆಗಿದೆ. क्या? एक कृष्ण. ಒಂದಾಗಿದೆ ಕೃಷ್ಣ. क्या कहते हैं कृष्ण को? ಏನಂತ ಹೇಳ್ತಾರೆ ಕೃಷ್ಣನ್ಗೆ? है योगी राज. ಕೃಷ್ಣನ್ಗೆ ಯೋಗಿರಾಜ್ ಅಂತ ಹೇಳ್ತಾರೆ. और ब्रह्मा का बड़ा पुत्र सनत कुमार, ಮತ್ತೆ ಬ್ರಹ್ಮನ ದೊಡ್ಡ ಮಗ ಆಗಿದ್ದಾನೆ ಸನತ್ ಕುಮಾರ್. उसको कहते हैं ज्ञानेश्वर, योगीश्वर. ಅವರಿಗೆ ಹೇಳ್ತಾರೆ ಜ್ಞಾನೇಶ್ವರ ಮತ್ತೆ ಯೋಗೇಶ್ವರ ಅಂತ. और शंकर, ಮತ್ತೆ ಇನ್ನೊಬ್ಬರಾಗಿದ್ದಾರೆ ಶಂಕರ. उनको क्या कहते हैं? योगीश्वर. ಆ ಶಂಕರನ್ಗೆ ಏನಂತ ಹೇಳ್ತಾರೆ? ಯೋಗೀಶ್ವರ ಅಂತ ಹೇಳ್ತಾರೆ. तो योगियों का ईश्वर है, ज्ञानियों का ईश्वर है, ईश्वर. ಮತ್ತೆ ಯೋಗಿಗಳ ಈಶ್ವರ, ಜ್ಞಾನಿಗಳ ಈಶ್ವರ ಯಾರಿದ್ದಾರೆ? ಆ ಈಶ್ವರ एक होगा या अनेक होंगे. ಆ ಈಶ್ವರ ಯಾರಿದ್ದಾರೆ? ಅವ್ರು ಒಬ್ಬರೇ ಆಗಿರ್ತಾರ ಅಥವಾ ಅನೇಕರಾಗಿರ್ತಾರ? माने शासन करना. योगियों को शासित करने वाला, ಈಶ್ ಅಂದರೆ ಶಾಸನವನ್ನು ಮಾಡುವಂಥವ್ರು, ಆ ಯೋಗಿಗಳ ಮೇಲೆ ಶಾಸನವನ್ನು ಮಾಡುವಂಥವ್ರು. ज्ञानियों को शासित करने वाला, ಜ್ಞಾನಿಗಳಿಗೆ ಶಾಸ್ತ್ರತರನ್ನಾಗಿ ಮಾಡುವಂಥವ್ರು होगा या अनेक होंगे. ಒಬ್ಬರೇ ಆಗಿರ್ತಾರ ಅಥವಾ ಅನೇಕರಾಗಿರ್ತಾರ? एक होगा. ಒಬ್ಬರೇ ಆಗಿರ್ತಾರೆ. तो ये जिनका नाम शास्त्रों में सनत कुमार दिया, ಮತ್ತೆ ಯಾರ ಹೆಸರನ್ನ ಶಾಸ್ತ್ರಗಳಲ್ಲಿ ಸನತ್ ಕುಮಾರ್ ಅಂತ ಕೊಟ್ಟಿದ್ದಾರೆ, जिनका नाम शास्त्रों में कृष्ण दिया, ಯಾರ ಹೆಸರು ಶಾಸ್ತ್ರಗಳಲ್ಲಿ ಕೃಷ್ಣ ಅಂತ ಕೊಟ್ಟಿದ್ದಾರೆ, वो संगमयुगी कृष्ण है. ಅವರು ಸಂಗಮಯುಗಿ ಕೃಷ್ಣ ಆಗಿದ್ದಾರೆ. जिनका नाम शास्त्रों में क्या दिया? शंकर. ಅವ್ರ ಹೆಸರು ಶಾಸ್ತ್ರದಲ್ಲಿ ಏನಂತ ಕೊಟ್ಟಿದ್ದಾರೆ? ಶಂಕರ ಅಂತ ಕೊಟ್ಟಿದ್ದಾರೆ. वो जगत पिता है, ಅವರು ಜಗತ್ಪಿತ ಆಗಿದ್ದಾರೆ. मनुष्य सृष्टि का पिता है. ಅವರು ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ. तो वो एक ही है योगीश्वर, ಮತ್ತೆ ಅವರೊಬ್ಬರೇ ಆಗಿದ್ದಾರೆ ಯೋಗೀಶ್ವರ, संपूर्ण योग लगाने वाला. ಸಂಪೂರ್ಣ ಯೋಗವನ್ನು ಮಾಡುವಂಥವ್ರು. जो एक योगीश्वर है, ಯಾರು ಒಬ್ರು ಯೋಗೀಶ್ವರ ಆಗಿದ್ದಾರೆ वही जब संपन्न बनता है, ಅವರೇ ಯಾವಾಗ ಸಂಪನ್ನ ಆಗ್ತಾರೆ? कितने साल में? 40 साल. ಎಷ್ಟು ವರ್ಷದಲ್ಲಿ? 40 ವರ್ಷದಲ್ಲಿ. तो बच्चों को नंबरवार राजयोग सिखाता है. ಅವಾಗ ಮಕ್ಕಳಿಗೆ ನಂಬರ್ ವಾರ್ ಆಗಿ ರಾಜಯೋಗವನ್ನು ಕಲಿಸ್ತಾರೆ, राजयोगी बनाता है. ರಾಜಯೋಗಿಯನ್ನಾಗಿ ಮಾಡ್ತಾರೆ. आप समान बनाता है या नहीं बनाता है? ತಮ್ಮ ಸಮಾನ ಮಾಡ್ತಾರೋ ಇಲ್ವೋ? जब बाप ने आकर के आप समान बनाया, ಯಾವಾಗ ತಂದೆ ಸ್ವಯಂ ಬಂದ್ಬಿಟ್ಟು ತಮ್ಮ ಸಮಾನ ಮಾಡ್ತಾರೆ, तो बच्चे का क्या तरीका रहेगा? ಮತ್ತೆ ಮಕ್ಕಳದ್ದು ಯಾವ ಥರ ವಿಧಿ ಇರುತ್ತೆ? उसका भी काम है. जो भी मनुष्य शक्ति के बाप के बच्चे हैं उनको आप समान योगी बनाना. ಮತ್ತು ಅವ್ರದ್ದು ಸಹ ಕೆಲಸ ಏನಾಗಿರುತ್ತೆ? ಯಾರು ಮನುಷ್ಯ ಸೃಷ್ಟಿಯಲ್ಲಿ ಆತ್ಮಗಳಿದ್ದಾರೆ ಎಲ್ಲರನ್ನೂ ತಮ್ಮ ಸಮಾನ ಮಾಡೋದು. उस आप समान का यादगार है. ಮತ್ತು ಆ ತಮ್ಮ ಸಮಾನ ಏನು ಮಾಡ್ತಾರೋ ಅದರದ್ದೇ ನೆನಪಾರ್ಥ ಆಗಿದೆ. क्या यादगार है? आज भारत में गांव-गांव में, शहर में पूजा जाता है. ಏನು ನೆನಪಾರ್ಥ ಇದೆ? ಅದು ಇವಾಗೂ ಸಹ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಎಲ್ಲ ಗಾಯನ ಮಾಡಲಾಗುತ್ತೆ. ಏನಂತ? विदेशों में खुदाइयाँ हुई हैं,
सबसे जास्ती लिंग मूर्तियां मिली हैं। ವಿದೇಶದಲ್ಲಿ ಯಾವಾಗ ಭೂಮಿಯನ್ನೆಲ್ಲ ಅಗೆದಿದ್ದಾರೆ ಅವಾಗೂ ಸಹ ಅದರಲ್ಲಿ ಹೆಚ್ಚಿಗಿಂತ ಹೆಚ್ಚು ಶಿವಲಿಂಗದ ಮೂರ್ತಿಗಳೇ ಸಿಕ್ಕಿದೆ. ये यादगार है। ಮತ್ತು ಇದು ಸಹ ನೆನಪಾರ್ಥನೇ ಆಗಿದೆ. सारी पृथ्वी पर सार्वभौम यादगार है। ಇಡೀ ಪೃಥ್ವಿಯಲ್ಲಿ ಸಾರ್ವಭೌಮ ನೆನಪಾರ್ಥ ಆಗಿದೆ. तो मनुष्य शक्ति का बाप है, ಮತ್ತೆ ಅವರು ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ. जो ऐसी योग की स्थिति में बैठा है। ಅವರು ಈ ತರ ಯೋಗದ ಸ್ಥಿತಿಯಲ್ಲಿ ಕುತ್ಕೊಂಡಿದ್ದಾರೆ. कैसी योग की स्थिति में ಯಾವ ರೀತಿ ಯೋಗದ ಸ್ಥಿತಿಯಲ್ಲಿ ಕುತ್ಕೊಂಡಿದ್ದಾರೆ? है हाँ, जो इंद्रियों में और इंद्रियों में भी जो बड़ी कठिनाई से कंट्रोल होने वाली इंद्रिय है। ಯಾವುದೇ ಇಂದ್ರಿಯಗಳಿದೆ ಆ ಇಂದ್ರಿಯಗಳಲ್ಲೂ ಸಹ ಒಂದು ಇಂದ್ರಿಯ ಆ ರೀತಿ ಇದೆ, ಅದು ಎಲ್ಲದಕ್ಕಿಂತ ಜಾಸ್ತಿ ಕಷ್ಟದಿಂದ ಕಂಟ್ರೋಲ್ನಲ್ಲಿ ಬರುವಂಥ ಇಂದ್ರಿಯ ಆಗಿದೆ. उस इंद्रिय से कर्म भी करता है। ಆ ಇಂದ್ರಿಯಗಳಿಂದ ಕರ್ಮವನ್ನು ಮಾಡ್ತಾರೆ. ऐसे नहीं कर्मधारा को छोड़ देता है। ಆ ರೀತಿಯಲ್ಲ ಅವ್ರ ಕರ್ಮಧಾರವನ್ನು ಬಿಟ್ಬಿಡ್ತಾರೆ ಅಂತ. कर्मयोगी है या सिर्फ योगी है? ಅವರು ಕರ್ಮಯೋಗಿ ಆಗಿದಾರಾ ಅಥವಾ ಕೇವಲ ಯೋಗಿ ಆಗಿದಾರಾ? कर्मयोगी है। ಕರ್ಮಯೋಗಿ ಆಗಿದ್ದಾರೆ. कर्म भी करता है और कर्म करते बुद्धि योग से एक बाप को ಕರ್ಮೇಂದ್ರಿಯದಿಂದ ಕರ್ಮವನ್ನು ಮಾಡ್ತಾರೆ ಮತ್ತೆ ಬುದ್ಧಿಯೋಗದಿಂದ ಒಬ್ಬ ತಂದೆಯಲ್ಲಿ ಸ್ಥಿತ ಆಗಿರ್ತಾರೆ. ज्योति बिंदु को इतना गहराई से याद करता है। ಒಬ್ಬ ತಂದೆ ಯಾರಿದ್ದಾರೆ ಜ್ಯೋತಿರ್ಬಿಂದು, ಅವ್ರನ್ನ ಅಷ್ಟು ಆಳವಾಗಿ ಅವ್ರು ನೆನ್ಪು ಮಾಡ್ತಾರೆ. मैं तुझ में समा जाऊं तू मुझ में समा जाए। ನಾನು ನಿಮ್ಮಲ್ಲಿ ಸಮಾವೇಶನೆ ಆಗ್ಬಿಡ್ತೀನಿ, ನೀವು ನನ್ನಲ್ಲಿ ಸಮಾವೇಶನೆ ಆಗ್ಬಿಡಿ ಅಂತ ಆ ಥರ ಸ್ಟೇಜ್ ಆಗೋಗ್ಬಿಡುತ್ತೆ. कैसा याद करता है? लीन हो जाता है। ಯಾವ ಥರ ನೆನ್ಪು ಮಾಡ್ತಾರೆ ಅವರು? ಪೂರ್ತಿ ತಲ್ಲೀನರಾಗಿ ಹೋಗ್ತಾರೆ. याद में लीन होने की बात है ಮತ್ತೆ ಇದರಲ್ಲಿ ನೆನಪಿನಲ್ಲಿ ಲೀನ ಆಗುವಂತ ಮಾತಾಗಿದೆನಾ? या चुल्लू भर पानी समुद्र में फेंक दिया जाए, ऐसे लीन होने की बात है? ಅಥವಾ ಒಂದು ಇಡಿಯಷ್ಟು ನೀರು ತಗೊಂಡ್ಬಿಟ್ಟು ಸಮುದ್ರದಲ್ಲಿ ಹಾಕ್ಬಿಟ್ರೆ ಯಾವ ಥರ ಅದು ಮಿಕ್ಸ್ ಆಗೋಗುತ್ತೆ, ಅದರಲ್ಲಿ ಆ ಥರ ಲೀನ ಆಗೋ ಮಾತಾ है? बाप समान स्टेज धारण करने की बात है। ತಂದೆ ಸಮಾನ ಸ್ಟೇಜನ್ನು ಧಾರಣೆ ಮಾಡ್ಕೊಳ್ಳೋಂಥ ಮಾತಾಗಿದೆ ಇಲ್ಲಿ. तो ऐसी आत्मिक स्टेज कांस्टेंट धारण करना, ಮತ್ತೆ ಆ ಥರ ಆತ್ಮಿಕ ಸ್ಥಿತಿಯನ್ನ ಕಾನ್ಸ್ಟೆಂಟ್ ಆಗಿ ಧಾರಣೆ ಮಾಡ್ಕೊಳೋದು, वो ही आत्मा की संपूर्णता। ಅದೇ ಆಗಿದೆ ಆತ್ಮನ ಸಂಪೂರ್ಣತೆ. उस आत्मा को मंदिर में हीरा के रूप में, ಅದೇ ಆತ್ಮನ ದೇವಸ್ಥಾನದಲ್ಲಿ ಲಿಂಗದಲ್ಲಿ ವಜ್ರದ ರೂಪದಲ್ಲಿ द्वापर की आदि में सोमनाथ मंदिर में पूजा गया। ದ್ವಾಪರಯುಗದ ಆದಿಯಲ್ಲಿ ಸೋಮನಾಥನ ಮಂದಿರದಲ್ಲಿ ಪೂಜೆಯನ್ನು ಮಾಡಲಾಯಿತು. सोमनाथ क्यों कहा गया? ಮತ್ತೆ ಅದಕ್ಕೆ ಸೋಮನಾಥ ಅಂತ ಯಾಕೆ ಹೇಳಲಾಗುತ್ತೆ? जो ज्ञान चंद्रमा ब्रह्मा है उसको कंट्रोल कर लिया। ಯಾರು ಜ್ಞಾನಚಂದ್ರಮ ಬ್ರಹ್ಮ ಆಗಿದ್ದಾರೆ ಅವ್ರನ್ನು ಸಹ ಅವರು ಕಂಟ್ರೋಲ್ ಮಾಡಿಬಿಡ್ತಾರೆ. उस ज्ञान चंद्रमा ब्रह्मा को बैल भी कहा गया। ಆ ಜ್ಞಾನಚಂದ್ರಮ ಬ್ರಹ್ಮ ಯಾರಿದ್ದಾರೆ ಅವರಿಗೆ ಎತ್ತು ಅಂತಾನೂ ಹೇಳಲಾಗುತ್ತೆ. क्या शंकर की सवारी काहे पे दिखाते हैं? बैल पर। ಶಂಕರನ ಸವಾರಿ ಯಾರ ಮೇಲೆ ತೋರಿಸ್ತಾರೆ? ಎತ್ತಿನ ಮೇಲೆ ತೋರಿಸ್ತಾರೆ. अभी बैल शंकर पर सवार है या शंकर बैल पर सवार ಮತ್ತೆ है? ಇವಾಗ ಎತ್ತು ಶಂಕರನ ಮೇಲೆ ಸವಾರಿ ಆಗಿದೆನಾ ಅಥವಾ ಶಂಕರ ಎತ್ತಿನ ಮೇಲೆ ಸವಾರಿ ಆಗಿದಾರಾ? अभी कौन किसको कंट्रोल कर रहा है? ಇವಾಗ ಯಾರು ಯಾರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ? हैं? बैल कंट्रोल कर रहा है, सांप कंट्रोल कर रहा है। ಇವಾಗ ಎತ್ತು ಕಂಟ್ರೋಲ್ ಮಾಡ್ತಾ ಇದೆ, ಹಾವು ಕಂಟ್ರೋಲ್ ಮಾಡ್ತಾ ಇದೆ. क्या जंगल में दो प्राणी होते हैं जो बहुत पावरफुल होते ಕಾಡಿನಲ್ಲಿ ಎರಡು ಪ್ರಾಣಿಗಳಿರುತ್ತೆ, ಅದು ತುಂಬಾ ಜಾಸ್ತಿ ಪವರ್ಫುಲ್ ಆಗಿರುತ್ತೆ. हैं। जंगल का राजा कौन है? शेर। ಕಾಡಿನ ರಾಜ ಯಾರಾಗಿದ್ದಾರೆ? ಹುಲಿ. शेर ज्यादा बुद्धिमान होता है या शेर की एक औलाद भी होती है? ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಹುಲಿ ಜಾಸ್ತಿ ಬುದ್ಧಿವಂತ ಆಗಿರುತ್ತಾ ಅಥವಾ ಹುಲಿಗೆ ಒಂದು ಮಗುನೂ ಸಹ ಇರುತ್ತೆ, जिसे कहते हैं टाइगर। ಅದಕ್ಕೆ ಟೈಗರ್ ಅಂತ ಹೇಳ್ತಾರೆ, बाघ। ಅಥವಾ ಬಾಗ್ ಅಂತಾರೆ ಹಿಂದಿಯಲ್ಲಿ.
ज्यादा बुद्धिमान कौन होता है? ಜಾಸ್ತಿ ಬುದ್ಧಿವಂತ ಯಾರಾಗಿರ್ತಾರೆ? टाइगर ज्यादा बुद्धिमान होता है। हमारे देश का ಟೈಗರ್ ಜಾಸ್ತಿ ಬುದ್ಧಿವಂತ ಆಗಿರುತ್ತೆ ಅಲ್ವಾ? राष्ट्रीय पशु कौन सा है? ನಮ್ಮ ದೇಶದ ರಾಷ್ಟ್ರೀಯ ಪಶು ಯಾವುದಾಗಿದೆ? टाइगर। शेर क्यों नहीं? ಟೈಗರ್ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, है? शेर क्यों नहीं? क्योंकि शेर बच्चों जैसी बुद्धि है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಸಿಂಹ ಯಾಕಾಗಿಲ್ಲ? ಯಾಕೆಂದ್ರೆ ಅದು ಮಗುವಿನ ಥರ ಬುದ್ಧಿ ಉಳ್ಳೋದಾಗಿರುತ್ತೆ. अकल नहीं चलाता, सीधा हमला करता ಅದು है। ಬುದ್ಧಿಯನ್ನು ಓಡಿಸೋದಿಲ್ಲ, ಡೈರೆಕ್ಟ್ ಆಗಿ ಆಕ್ರಮಣ ಮಾಡುತ್ತೆ. ये नहीं देखता कि मैं इस हमले में हार जाऊंगा या जीत जाऊंगा। ಇದನ್ನ ನೋಡೋದಿಲ್ಲ, ಈ ಆಕ್ರಮಣದಲ್ಲಿ ನಾನು ಗೆಲ್ತೀನೋ ಅಥವಾ ಸೋಲ್ತೀನೋ ಈ ಬುದ್ಧಿನೇ ಇರಲ್ಲ. और टाइगर क्या करता है? चालाक होता है। ಆದರೆ ಟೈಗರ್ ಏನು ಮಾಡುತ್ತೆ? ಅದು ತುಂಬ ಹುಷಾರಾಗಿರುತ್ತೆ, ಚಾಲಾಕಾಗಿರುತ್ತೆ. देखा माहौल मेरे अनुकूल है ಯಾವಾಗ ಅದು ನೋಡುತ್ತೆ ವಾತಾವರಣ ನನ್ನ ಅನುಕೂಲವಾಗಿದೆ ಅಂತ, तो हमला करेगा। ಅವಾಗೇ ಅದು ಆಕ್ರಮಣವನ್ನು ಮಾಡುತ್ತೆ. अनुकूल माहौल नहीं है तो हमला नहीं करेगा। ವಾತಾವರಣ ಅನುಕೂಲವಾಗಿಲ್ಲ ಅಂದರೆ ಮತ್ತೆ ಅದು ಆಕ್ರಮಣವನ್ನೇ ಮಾಡಲ್ಲ. अपनी दबी हुई उंगली निकाल लेगा आराम से। ನಮ್ಮ ಒತ್ತಿರುವಂಥ ಬೆರಳುಗಳನ್ನು ಆರಾಮಾಗಿ ತಗೊಂಡ್ಬಿಡುತ್ತೆ ಒಳಗಡೆ. तो भारत का राष्ट्रीय पशु टाइगर माना जाता है, इसीलिए ಭಾರತದ ರಾಷ್ಟ್ರೀಯ ಪಶು ಏನಿದೆ ಪ್ರಾಣಿ, ಅದು ಟೈಗರ್ ಅಂತ ಹೇಳಲಾಗುತ್ತೆ. जो बुद्धिमान प्राणी है। ಅದು ಅದಕ್ಕೋಸ್ಕರ ರಾಷ್ಟ್ರೀಯ ಪಶು ಅಂತ ಹೇಳಲಾಗುತ್ತೆ, ಯಾಕೆಂದರೆ ಅದು ತುಂಬ ಬುದ್ಧಿವಂತ ಆಗಿರುವಂಥ ಪ್ರಾಣಿಯಾಗಿದೆ. क्या बुद्धिमानों की बुद्धि कौन है? ಬುದ್ಧಿವಂತರಿಗೂ ಸಹ ಬುದ್ಧಿವಂತ ಯಾರಾಗಿದ್ದಾರೆ? है शिव बाप। ಶಿವ ತಂದೆನೇ ಆಗಿದ್ದಾರೆ. और बुद्धिमानों की बुद्धि के बच्चे कौन है? ಮತ್ತೆ ಆ ಬುದ್ಧಿವಂತ ತಂದೆಗೂ ಸಹ ಬುದ್ಧಿವಂತ ಮಕ್ಕಳು ಯಾರಾಗಿದ್ದಾರೆ? दुनिया में बुद्धिमान किसको माना जाएगा? ಪ್ರಪಂಚದಲ್ಲಿ ಬುದ್ಧಿವಂತರು ಅಂತ ಯಾರಿಗೆ ಹೇಳಲಾಗುತ್ತೆ? जो वैज्ञानिकों को पहचान ले वो, ಯಾರು ವೈಜ್ಞಾನಿಕರನ್ನ ಗುರುತಿಸ್ಕೊಂಡ್ಬಿಡ್ತಾರೆ ಅವರ, धर्म पिताओं को पहचान ले वो, ಅಥವಾ ಧರ್ಮಪಿತರನ್ನ ಯಾರು ಗುರುತಿಸ್ಕೊಂಡ್ಬಿಡ್ತಾರೆ ಅವರ, देवात्मा को पहचान ले वो, ಅಥವಾ ಯಾರು ದೇವಾತ್ಮನ ಗುರುತಿಸ್ಕೊಂಡ್ಬಿಡ್ತಾರೆ ಅವರ, राक्षस को पहचान ले वो, ಅಥವಾ ರಾಕ್ಷಸನ್ನ ಗುರುತಿಸ್ಕೊಂಡ್ಬಿಡ್ತಾರೆ ಅವರ, या सुप्रीम बाप को पहचान ले वो। ಅಥವಾ ಯಾರು ಸುಪ್ರೀಂ ತಂದೆಯನ್ನ ಗುರುತಿಸ್ಕೊಂಡ್ಬಿಡ್ತಾರೆ ಅವರ. ज्यादा बुद्धिमान कौन हुआ? ಜಾಸ್ತಿ ಬುದ್ಧಿವಂತರು ಯಾರಾಗಿದ್ದಾರೆ? तो बाप क्या देखते हैं बच्चों में? ಸೊ ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ತಂದೆನೂ ಸಹ ಮಕ್ಕಳಲ್ಲಿ ಏನು ನೋಡ್ತಾರೆ? है बच्चों में कोई गुण नहीं है। ಮಕ್ಕಳಲ್ಲಿ ಏನೂ ಗುಣ ಇಲ್ಲ. बाप जानते हैं इन बच्चों में कोई गुण नहीं, ತಂದೆ ತಿಳ್ಕೊಂತಾರೆ ಈ ಮಾತನ್ನ, ಈ ಮಕ್ಕಳಲ್ಲಂತೂ ಏನು ಗುಣನೇ ಇಲ್ಲ ಅಂತ. लेकिन एक गुण देखते हैं। ಆದ್ರೆ ಒಂದು ಗುಣವನ್ನ ನೋಡ್ತಾರೆ. ಏನಾಗಿದೆ ಆ ಗುಣ? जो दुनिया में कहीं बाप को नहीं मिलता। ಆ ಒಂದು ಗುಣ ಏನಿದೆ ಅದು ಪ್ರಪಂಚದಲ್ಲಿ ಎಲ್ಲೂ ತಂದೆಗೆ ಸಿಗೋದಿಲ್ಲ. गुण बाप की पहचान बाप के बच्चे करते हैं। ಏನಾಗಿದೆ? ತಂದೆಯನ್ನು ಗುರುತಿಸ್ಕೊಳೋದು. ಅದಕ್ಕೆ ಬಾಬಾ ಹೇಳ್ತಾರೆ ತಂದೆ ಪರಿಚಯ ಏನಿದೆ, ತಂದೆಯನ್ನು ಗುರುತಿಸ್ಕೊಳೋದು ಅದು ತಂದೆಯ ಮಕ್ಕಳೇ ಮಾಡ್ತಾರೆ. दुनिया में और धर्म पिताओं के जो फॉलोअर्स बच्चे हैं, ಪ್ರಪಂಚದಲ್ಲಿ ಬೇರೆ ಧರ್ಮಪಿತರು ಯಾರೇ ಇದ್ದಾರೆ, ಅವ್ರ ಫಾಲೋವರ್ಸ್ ಮಕ್ಕಳು ಯಾರಿರ್ತಾರೆ, वो अपने बाप को पहचानते हैं। ಅವರು ತಮ್ಮ ತಂದೆಯನ್ನು ಗುರುತಿಸ್ಕೊಂತಾರೆ. सुप्रीम सोल बाप को नहीं पहचान ಅವರು पाते। ಸುಪ್ರೀಂ ಸೋಲ್ ತಂದೆಯನ್ನು ಗುರುತಿಸ್ಕೊಳ್ಳಿಕ್ಕಾಗಲ್ಲ. यहाँ भी ऐसे ही है। ಇಲ್ಲೂ ಸಹ ಅದೇ ರೀತಿಯಾಗಿದೆ. ब्राह्मणों की दुनिया में 9 कुरियों के ब्राह्मण हैं। ಬ್ರಾಹ್ಮಣರ ಪ್ರಪಂಚದಲ್ಲಿ 9 ಪ್ರಕಾರದ ಬ್ರಾಹ್ಮಣರಿದ್ದಾರೆ. जो दूसरे दूसरे धर्मों से कन्वर्ट होकर के आए हैं। ಅವರು ಬೇರೆ ಬೇರೆ ಧರ್ಮದಿಂದ ಕನ್ವರ್ಟ್ ಆಗ್ಬಿಟ್ಟು ಬಂದಿದ್ದಾರೆ. वो पहचान करके भी नहीं पहचान पाते, ಅವ್ರು ಗುರುತಿಸ್ಕೊಂಡ್ರು ಸಹ ಗುರುತಿಸ್ಕೊಳ್ಳಿಕ್ಕಾಗಲ್ಲ. ठोकर मार के भाग जाते हैं, ಕಾಲಿಂದ ಒದ್ಬಿಟ್ಟು ಓಡೋಗ್ಬಿಡ್ತಾರೆ. ग्लानि करने लग पड़ते हैं। ನಿಂದನೆಯನ್ನ ಮಾಡ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. क्यों? वही द्वापर युग से हिस्ट्री को देखो। ಯಾಕೆ? ಯಾಕೆಂದ್ರೆ ಅದೇ ದ್ವಾಪರ ಯುಗದ ಆರಂಭದ ಹಿಸ್ಟ್ರಿಯನ್ನು ನೋಡಿ. जो बाप बोलते हैं एक से ज्ञान सुनना चाहिए, ಅದಕ್ಕೋಸ್ಕರ ತಂದೆ ಹೇಳ್ತಾರೆ ನಂತ ಒಬ್ಬರಿಂದ ಜ್ಞಾನವನ್ನ ಕೇಳಬೇಕು ಅಂತ.
अनेकों से ज्ञान नहीं सुनना चाहिए। ಅನೇಕರಿಂದ ಜ್ಞಾನವನ್ನು ಕೇಳಬಾರ್ದಾಗಿದೆ. अनेकों से सुना तो व्यभिचारी ज्ञान हो जाएगा, ಅನೇಕರಿಂದ ಕೇಳಿದರೆ ಅದು ವ್ಯಭಿಚಾರಿ ಜ್ಞಾನ ಆಗೋಗುತ್ತೆ. और ज्ञान व्यभिचारी हुआ तो व्यभिचारी धर्मों में कन्वर्ट होना पड़ेगा। ಮತ್ತೆ ಜ್ಞಾನ ಒಂದು ವೇಳೆ ವ್ಯಭಿಚಾರಿ ಆಗೋಗ್ಬಿಟ್ರೆ ವ್ಯಭಿಚಾರಿ ಧರ್ಮಗಳಲ್ಲಿ ಕನ್ವರ್ಟ್ ಆಗಬೇಕಾಗುತ್ತೆ. और भारतवासियों की ये खास कमजोरी बताई। ಮತ್ತೆ ಭಾರತವಾಸಿಗಳದ್ದು ಮುಖ್ಯ ವೀಕ್ನೆಸ್ ಇದೆ ಅಂತ ಹೇಳಿದ್ದಾರೆ. सुनी सुनाई बातों से भारतवासियों ने दुर्गति को पाया। ಹೇಳಿ ಕೇಳಿದಂಥ ಮಾತಿನಿಂದ ಭಾರತವಾಸಿಗಳು ದುರ್ಗತಿಯನ್ನು ಪಡೆದಿದ್ದಾರೆ. और सुनी सुनाई बातों पर प्रभावित होना ಮತ್ತೆ ಹೇಳಿ ಕೇಳಿದಂಥ ಮಾತಿನಿಂದ ಪ್ರಭಾವಿತರಾಗೋದು माताएं ज्यादा करती हैं या भाई लोग ज्यादा करते ಇದು हैं? ಮಾತೆಯರು ಜಾಸ್ತಿ ಮಾಡ್ತಾರ ಅಥವಾ ಅಣ್ಣಂದ್ರು ಜಾಸ್ತಿ ಮಾಡ್ತಾರ? आज भी सारी दुनिया में ऐसे ही चल रहा है। ಇವಾಗೂ ಸಹ ಇಡೀ ಪ್ರಪಂಚದಲ್ಲಿ ಇದೇ ಥರ ನಡೀತಾ ಇದೆ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2343, ಖಗಡಿಯಾ ಬಿಹಾರ್. ಮುರಳಿ ತಾರೀಕಾಗಿತ್ತು 10-11-66. ಇನ್ನೊಂದು ಮುರಳಿ ಆಗಿತ್ತು 5-11-66. ನುಡಿಸಿರುವಂಥ ತಾರೀಕು 25/5/17. ಓಂ ಶಾಂತಿ.